36GB ರ್ಯಾಮ್ ಇದೆ, M3 Pro ಚಿಪ್ಪು, 4K ಡಿಸ್ಪ್ಲೇ ಬರುತ್ತೆ. 15 ಡೇಸ್ ಒಳಗಡೆ ವಾಪಸ್ ತಂದ್ಕೊಡಿ, ಐ ಗಿವ್ ಯು 100% ರಿಫಂಡ್. ಸೊ ಇಫ್ ಯು ಹ್ಯಾವ್ ಬಜೆಟ್ ಕಡಿಮೆ ಇದ್ರೆ ಆ್ಯಪಲ್ ಬೇಕು ಅಂದರೆ ಸಮಥಿಂಗ್ ಲೈಕ್ ದಿಸ್. ಮ್ಯಾಜಿಕ್ ಪಾಯಿಂಟ್ ಇಸ್ ಪೆನ್ ಇದೆ, ಪೆನ್ನು ಇರುತ್ತೆ. ಓಕೆ, 32GB ರ್ಯಾಮ್ ಇದೆ, 2TB SSD ಇದೆ. 5 ಇಂದ 6 ವರ್ಷ ಯೂಸ್ ಮಾಡೋ ಥರ 15,000 ಬಜೆಟಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ. 1TB NVMe Gen 4 SSD ಇದೆ. ಇವಾಗ ನೀವು 1TBಗೆ 2TB 3TB 4TB 8TB ಅಪ್ಗ್ರೇಡ್ ಮಾಡ್ಬೋದು. 5th ಜನರೇಷನ್ ಮೇಲೆ HP Lenovo Dell ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಇಸ್ ಅ ಟಚ್ ಸ್ಕ್ರೀನ್, ಟಚ್ ಸ್ಕ್ರೀನು, ಎಡ್ಜ್ ಟು ಎಡ್ಜು, ನಿಮಗೆ ಪಿಕ್ಸೆಲ್ ಇದೆ, ಎಡ್ಜು ಕಾರ್ನರ್ಸ್ ಎಲ್ಲ ಟಚ್ ಸ್ಕ್ರೀನ್ ಬರುತ್ತೆ. ಐ ಇಂಪೋರ್ಟ್ ಲ್ಯಾಪ್ಟಾಪ್ಸ್, ಇವನ್ ದಿಸ್ ಇಸ್ i7 ಟಚ್ ಸ್ಕ್ರೀನ್ ಬರುತ್ತೆ, 4K, 16GB ರ್ಯಾಮು, 12GB SSD, M2 ಬಂದಿದೆ, M3 ಬಂದಿದೆ, M1 ಮ್ಯಾಕ್ಸು 64GB ವೇರಿಯಂಟು, M1 ಮ್ಯಾಕ್ಸ್ 32GB ವೇರಿಯಂಟು. HP-ಯಲ್ಲಿ ಡ್ರ್ಯಾಗನ್ ಫ್ಲೈ G4. ಓಕೆ, ದಿಸ್ ಲ್ಯಾಪ್ಟಾಪು ತುಂಬ ಕೇಳಿದ್ದಾರೆ ನನಗೆ, ವೆರಿ ಮಚ್ ಸ್ಲಿಮ್. ದಿಸ್ ಇಸ್ ಅಗೇನ್ 360 ರೊಟೇಟಬಲ್. ನಮ್ಮ ಕಡೆಯಿಂದ ಒಂದು ವಾರಂಟಿ ಸಿಗುತ್ತೆ. 75 ಏನೋ ಇದೆ, ನಮ್ಮ ಹತ್ರ 45 ರೇಂಜಲ್ಲಿ ಸಿಗುತ್ತೆ. 45 ರೇಂಜ್. ಇದೆಲ್ಲ ಥಿಂಕ್ ಪ್ಯಾಡ್ಸು, ನಿಮಗೆ ಏನಾದರೂ ಕೆಲಸ ಮಾಡ್ಬೋದು, ವಾಟ್ ಎವರ್ ಯು ವಾಂಟ್. ನಿಮಗೆ 8K ಎಡಿಟಿಂಗ್ ಮಾಡ್ತೀರಾ, ರೆಂಟಿಂಗ್ ಮಾಡ್ತೀರಾ, ಈಸಿ ಆಗೋದು. ಸ್ವಲ್ಪನೂ ನಿಮಗೆ ವೆದರ್ ಕಟ್ಟು ಹ್ಯಾಂಗ್ ಸ್ಟಕ್ ಆಗಲ್ಲ, ಪರ್ಫೆಕ್ಟ್ ನಡೆಯುತ್ತೆ. ಸರ್ ಬೇಸಿಕ್ಲಿ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ರಿಫರ್ಬಿಶ್ಡ್ ಬೇಕಂದ್ರೆ ನಾನು ತರಿಸ್ಕೊಡ್ತೀನಿ ನಿಮಗೆ. ಸೂಪರ್ ರಗ್ಗಡು, ಹ್ಯಾಂಗ್ ಆಗಲ್ಲ, ಸ್ಟ್ರಕ್ ಆಗಲ್ಲ, ಸೂಪರ್ ನಡೆಯುತ್ತೆ ಅಂತ. ಇವಾಗ 4 ಬ್ರಾಂಚಸ್ ಇದೆ. 6 months ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತೀವಿ, ಮತ್ತೆ ಸರ್ವಿಸ್ ಸಪೋರ್ಟು 1 ವರ್ಷ ಬರುತ್ತೆ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು, ಸರ್ರೇ ಇದ್ದಾರೆ, ಸಿಮ್ಟೆಕ್ ಕಂಪ್ಯೂಟರ್ಸ್ ಅಂತ. ಹಾಯ್ ಸರ್. ಸೊ ಆ್ಯಕ್ಚುಲಿ ಫಸ್ಟ್ ಟೈಮ್ ಏನು ಬರ್ತಿರೋದು ಈ ಸ್ಟೋರಲ್ಲಿ ವೀಡಿಯೋ ಮಾಡ್ತಿರೋದು. ನಿಮ್ಮದು ಸುಮಾರು ಸ್ಟೋರ್ಸ್ ಇದೆ. ನಾವು ಆ್ಯಕ್ಚುಲಿ ಇವತ್ತು ಕೋರಮಂಗಲ ಹತ್ರ ಇದ್ದೀವಿ. ಕೋರಮಂಗಲ ಎಲ್ಲಿ ಸರ್ ಎಕ್ಸಾಕ್ಟ್ ಆಗಿದ್ದು? ಸರ್ ಕೋರಮಂಗಲ ಎಕ್ಸಾಕ್ಟ್ 7th ಬ್ಲಾಕು, ಫೋರಮ್ ಮಾಲ್ ಹತ್ರ. ಫೋರಮ್ ಮಾಲ್ 7th ಬ್ಲಾಕ್ ಫೋರಮ್ ಮಾಲ್ ಹತ್ರ ಬಂದರೆ, ಇಫ್ ಯು ಜಸ್ಟ್ ಆಸ್ಕ್ ಮಿ ಫಾರ್ ದ ಲೊಕೇಶನ್ ವಾಟ್ಸ್ಆಪ್ ಅಂತ ಕೇಳಿದ್ರೆ ಲೊಕೇಶನ್ ಕಳಿಸ್ಬಿಡ್ತೀನಿ. ಈ ಕಡೆ ಎಂಪೈರ್ ಇದೆ, ಈ ಕಡೆ ಫೋರಮ್ ಮಾಲ್ ಬರೋದು. ಓಕೆ, ಸೊ ಯೂಶಲಿ ಏನಂದರೆ ನಿಮ್ಮದು ಗೂಗಲ್ ರಿವ್ಯೂಸ್ ಎಲ್ಲ ನೋಡಿದೆ, ಮ್ಯಾಕ್ ಬುಕ್ಸ್ ಆಗಲಿ, ವಿಂಡೋಸ್ ಲ್ಯಾಪ್ಟಾಪ್ಸ್ ಆಗಲಿ, ಮತ್ತು ಆ್ಯಪಲ್ ಪ್ರಾಡಕ್ಟ್ಸು ಯಾವುದೇ ಆಗಲಿ ಒಂದು ಬೆಸ್ಟ್ ಕ್ವಾಲಿಟಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂತ. ಸೊ ನಿಮ್ಮದು ಶಾಪ್ ಯಾವಾಗ ಓಪನ್ ಆಗಿದ್ದು ಸರ್? ಆಮೇಲೆ ಎಲ್ಲೆಲ್ಲಿ ಸ್ಟೋರ್ಸ್ ಇದೆ, ಏನು ಸ್ಪೆಷಾಲಿಟಿ ನಿಮ್ಮ ಸ್ಟೋರ್ಗಳು? ಓಕೆ, ಅಂಥದ್ದಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟಾರ್ಟಿಂಗ್ was 2007. Me and my brother, ನಮ್ಮ ಅಣ್ಣ, we were doing from home. 2007 ಅಂಗಡಿ ಏನಿರಲಿಲ್ಲ, ಮನೆಯಿಂದ ಮಾಡ್ತಾ ಇದ್ವಿ. ಆಮೇಲೆ ಮೆತ್ತಿಗೆ ಸ್ಲೋಲಿ ಮೈ ಬ್ರದರ್ ಯೂಸ್ ಟು ವರ್ಕ್ ಇನ್ ಡೆಲ್, ಒಂದು ಅಂಗಡಿ ಹಾಕಿದ್ವಿ ನಾವು. ಆ್ಯಂಡ್ ದೆನ್ ಒನ್ ಬೈ ಒನ್ ಬ್ರಾಂಚಸ್ ಮಾಡಿಬಿಟ್ಟು, ಒಂದು SP ರೋಡಲ್ಲಿ ಸರ್ವಿಸ್ ಇದೆ ಮಾತ್ರ, ಜಯನಗರ್ ಒಂದು ಕೋರಮಂಗಲ ಅಲ್ಲಿ. ಓಕೆನಾ? ಓಕೆ, ಸೊ ಕರೆಂಟ್ಲಿ ಕೋರಮಂಗಲನ ಪ್ರಮೋಟ್ ಮಾಡೋಣ ಅಂತ ಇದೀವಿ. ಯಾಕಂದ್ರೆ ಇದೇ ಹೊಸ ಬ್ರಾಂಚು, ಲೇಟೆಸ್ಟ್ 1 year 1.5 year ಆಗಿದೆ ಬ್ರಾಂಚ್ ಓಪನ್ ಆಗಿ. 1.5 year ಆಗಿದೆ ಅಷ್ಟೇ. ಜಯನಗರ್ ಬ್ರಾಂಚ್ ವಾಸ್ ದಿ ಓಲ್ಡೆಸ್ಟ್ ಬ್ರಾಂಚ್. 2007 ಇಂದ ಜಯನಗರ್ ಬ್ರಾಂಚ್ ಇದೆ. ಇವಾಗ ಈ ಬ್ರಾಂಚ್ ನ ಪ್ರಮೋಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಂಡ್ ಬೇರೆ ಬೇರೆ ಚಾನಲ್ಸ್ ವಿಡಿಯೋ ಹಾಕಿದ್ದೀನಿ, ಗೊತ್ತಿದೆ ಅನ್ಸುತ್ತೆ ನಿಮಗೆ. ಬೇರೆ ಬೇರೆ ಚಾನಲ್ಸ್ ವಿಡಿಯೋ ಹಾಕಿದ್ದೀವಿ. ಲೆಟ್ಸ್ ಸಿ, ಯು ಹ್ಯಾವ್ ಕಮ್ ಹಿಯರ್, ಎಲ್ಲ ಒಂದ್ಸಲ ತೋರ್ಸೋಣ ಅಂತ. ಓಕೆ ಸರ್, ಸೂಪರ್. ಸೊ ನಿಮ್ಮ ಹತ್ರ ಯಾವ ಥರ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಸರ್? ಬೇಸಿಕ್ಲಿ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ರಿಫರ್ಬಿಶ್ಡ್ ಬೇಕಂದ್ರೆ ನಾನು ತರಿಸ್ಕೊಡ್ತೀನಿ ನಿಮಗೆ. ಓಕೆ, ರಿಫರ್ಬಿಶ್ಡ್ ಚೀಪೆಸ್ಟ್ ಅಂದ್ರೆ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ಸ್ ಅಲ್ಲಿ ಚೀಪೆಸ್ಟ್ ಅಂದ್ರೆ ರಿಫರ್ಬಿಶ್ಡ್ ಅಂತ. ರಿಫರ್ಬಿಶ್ಡ್ ಇಲ್ಲ, ಐ ಇಂಪೋರ್ಟ್ ಲ್ಯಾಪ್ಟಾಪ್ಸ್. ಕಂಡೀಷನ್ಸ್ ಎಲ್ಲ ಸೂಪರ್ ಇರುತ್ತೆ. ಮತ್ತೆ ನನ್ನ ಹತ್ರ ಎಲ್ಲ ಲೇಟೆಸ್ಟ್ ಲ್ಯಾಪ್ಟಾಪ್ಸ್ ಇರುತ್ತೆ. ಹಳೆ ಲ್ಯಾಪ್ಟಾಪ್ಸ್, ಓಲ್ಡ್ ಜನರೇಷನ್ 6th 7th ಎಲ್ಲ 8th ಎಲ್ಲ ಇರಲ್ಲ. ಸಮಥಿಂಗ್ ಅಬೌವ್ 8th and above. ಯಾಕಂದ್ರೆ 8th ಜನರೇಷನ್ ಮೇಲೇನೆ ನಿಮಗೆ ವಿಂಡೋಸ್ 11 ಸಪೋರ್ಟ್ ಆಗೋದು. ಅದಕ್ಕಿಂತ ಹಳೆ ಲ್ಯಾಪ್ಟಾಪ್ಸ್ ಅಲ್ಲಿ ವಿಂಡೋಸ್ 11 ಸಪೋರ್ಟ್ ಆಗಲ್ಲ. ಇದು ನಾನು ಆಲ್ರೆಡಿ 4 to 5 ವಿಡಿಯೋಸ್ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ ಬೇರೆ ಚಾನಲಲ್ಲಿ. ಸೊ ಬೇಸಿಕ್ಲಿ ನಿಮಗೆ 8th ಜನರೇಷನ್ ಮೇಲೆ HP, Lenovo, Dell ಆರ್ ಆ್ಯಪಲ್, ವಿಚ್ ಎವರ್ ಯು ಟೇಕ್ ಫ್ರಮ್ ಮೀ, ನನ್ನ ಹತ್ರ ಎಲ್ಲ ಲೇಟೆಸ್ಟ್ ಲ್ಯಾಪ್ಟಾಪ್ಸೇ ಇರುತ್ತೆ. ಎಲ್ಲ ಯಾವುದೋ ಹಳೆ ಲ್ಯಾಪ್ಟಾಪ್ಸ್ ಇರಲ್ಲ. ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಈಸ್ ಚೀಪರ್ ದೆನ್ ಆಲ್ ಎವ್ರಿವೇರ್. ಎಲ್ಲ ಕಡೆಯಿಂದ ಮಾರ್ಕೆಟ್ ಪ್ರೈಸ್ ನಾನು ಕಾನ್ಫಿಡೆಂಟ್ ಆಗಿ, ಮಾರ್ಕೆಟ್ ಪ್ರೈಸ್ ನನ್ನ ಪ್ರೈಸಿಂಗ್, ನನ್ನ ಲ್ಯಾಪ್ಟಾಪ್ ಪ್ರೈಸಿಂಗ್ ನಾನು ಕಡಿಮೆ ಕೊಡ್ತೀನಿ. ಮತ್ತು ನಂದು ಲ್ಯಾಪ್ಟಾಪ್ ಕ್ವಾಲಿಟಿ ಮತ್ತು ಲ್ಯಾಪ್ಟಾಪ್ ವಾಟ್ ಎವರ್ ಐ ಆಮ್ ಗಿವಿಂಗ್, ಓಕೆನಾ, ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಥರ ಇರುತ್ತೆ. ಸೊ ವಿಡಿಯೋ ಇವಾಗ ನೀವು ಬಂದಿದ್ದೀರಾ ನೋಡೋಣ ಅಂತ, ಐ ಆಮ್ ಗೋಯಿಂಗ್ ಟು ಶೋ ಯು. ನನ್ನ ಹತ್ರ ಹೊಸ ಸ್ಟಾಕ್ ಇವಾಗ ಬಂದಿದೆ. ಓಕೆನಾ, ದಿಸ್ ಮಂತ್ ಐ ಆಮ್ ಪ್ರಮೋಟಿಂಗ್
ಮಚ್ ಆಫ್ ಆ್ಯಪಲ್ ಲ್ಯಾಪ್ಟಾಪ್ಸು. ಓಕೆ. ಲಾಸ್ಟ್ ವಿಡಿಯೋಲ್ಲೂ ಬೇರೆ ಚಾನಲಲ್ಲಿ ನಾನು ಆ್ಯಪಲ್ ಲ್ಯಾಪ್ಟಾಪ್ಸ್ ಎಲ್ಲ ತೋರಿಸಿದೆ. ಕರೆಂಟ್ಲಿ ಐಮ್ ಪ್ರೊಪೋಂಡಿಂಗ್ ಮೋರ್ ಆಫ್ ಆ್ಯಪಲ್ ಲ್ಯಾಪ್ಟಾಪ್ಸ್. ಆ್ಯಪಲ್ ಲೇಟೆಸ್ಟ್ ಸ್ಟಾಕ್ ಬಂದಿದೆ. ಓಕೆ. ಮತ್ತು HP ಅಲ್ಲಿ ಲೇಟೆಸ್ಟ್ ಸ್ಟಾಕ್ ಡ್ರ್ಯಾಗನ್ ಫ್ಲೈ ಎಲ್ಲ ಬಂದಿದೆ. 360 ಮಾಡೆಲ್ಸ್ ಬಂದಿದೆ. ಓಕೆ. ಲಿನೋವೋ ಅಲ್ಲಿ X360 ಮತ್ತು ವರ್ಕ್ ಸ್ಟೇಷನ್ಸ್ ಎಲ್ಲ ಬಂದಿದೆ. HP ZBook ಅಲ್ಲೂ ಬಂದಿದೆ ಹೊಸ ಸ್ಟಾಕು. ಸೊ ಒನ್ ಬೈ ಒನ್ ಐ ಎಕ್ಸ್ಪ್ಲೈನ್ ಯು ಎವ್ರಿಥಿಂಗ್. ವಾರಂಟಿ ಲ್ಯಾಪ್ಟಾಪ್ಸು, ಸರ್ಫೇಸು ಎಲ್ಲ ಒನ್ ಬೈ ಒನ್ ನಿಮಗೆ ಒಂದೊಂದಾಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಸರ್. ಪೀಸ್ ಟು ಪೀಸ್ ಒಂದೊಂದು ಲ್ಯಾಪ್ಟಾಪ್ ಎದ್ಬಿಟ್ಟು ಐ ಎಕ್ಸ್ಪ್ಲೈನ್ ಯು ಎವ್ರಿಥಿಂಗ್. ಓಕೆ ಸರ್. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಆ್ಯಪಲ್ ಫಸ್ಟ್. ಓಕೆ. ಸೊ ಇದೂ ಲೇಟೆಸ್ಟ್ ಮಾಡೆಲ್ಸ್? ಇದು ಲೇಟೆಸ್ಟು. ಓಕೆ. ಇದು ವಾರಂಟಿ ಚೆಕ್ ಮಾಡಿದ್ದೆ. ವಾರಂಟಿನ ತೋರಿಸ್ಬಿಟ್ಟು ಎಕ್ಸ್ಪೈರ್ಸ್ ಆನ್ 17 ಜುಲೈ 2027. ಇದು ಆಲ್ರೆಡಿ ಒಂದು ನಿಮಗೆ 1.5 year ವಾರಂಟಿ ಇದೆ ಆ್ಯಪಲ್ ಇಂದ. ಓಕೆ. ಓಕೆನಾ? ಅಂದ್ರೆ ಇದು ಪ್ಲಸ್ ತಗೊಂಡಿರೋದು ವಾರಂಟಿ? ಹೌದು ಹೌದು, ಆ್ಯಪಲ್ ಕೇರ್ ಪ್ಲಸ್. ದಿಸ್ ವಾಸ್ ಪರ್ಚೇಸ್ಡ್ ಆನ್ 18 July 2024. ನಿಮಗೆ M3 Pro ಚಿಪ್ ಇದು. ಓಕೆ. November 2023. This is 2023-24 model. 23 model, but purchased on 2024. Okay na. M3 Pro chip, if you know about it. 36 GB RAM ಇದೆ. ಓಕೆ. 36 GB RAM ಇದೆ. M3 Pro chip. 4K ಡಿಸ್ಪ್ಲೇ ಬರುತ್ತೆ, ಲಿಕ್ವಿಡ್ ರೆಟಿನಾ. macOS ತಹೋ ಲೇಟೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಪ್ಡೇಟೆಡ್ ಆಗಿದೆ. ಓಕೆ. ಸೊ ಎಡಿಟಿಂಗ್ ಮತ್ತು ಪ್ರೋಗ್ರಾಮಿಂಗ್, ಹೈ ಲೆವೆಲ್ ಪ್ರೋಗ್ರಾಮಿಂಗು ಇದೆ. ಡೀಪ್ AI ಎಡಿಟಿಂಗ್, ಪ್ರೋಗ್ರಾಮಿಂಗ್, ಕೋಡಿಂಗ್, ಡೆವಲಪ್ಮೆಂಟ್ ಎಲ್ಲ ನಡೆಯುತ್ತೆ. ಎವ್ರಿ ಸಿಂಗಲ್ ಥಿಂಗ್. ಇಫ್ ಯು ಮೇಕಿಂಗ್ ಮೂವಿ ಎಡಿಟಿಂಗ್ ಮಾಡ್ತೀರಾ, ಫೈನಲ್ ಪ್ರೋ, ಅಡೋಬ್ ಪ್ರೀಮಿಯರ್ ಪ್ರೋ ಎಲ್ಲ ನಡೆಯುತ್ತೆ. ಎವ್ರಿಥಿಂಗ್. ಓಕೆ. ಸೊ ದಿಸ್ ಇಸ್ ನಾಟ್ ಅ ಬೇಸಿಕ್ ಲ್ಯಾಪ್ಟಾಪ್. ಓಕೆ ಓಕೆ. ಎವ್ರಿ ಸಿಂಗಲ್ ಥಿಂಗ್ ವಿಲ್ ವರ್ಕ್. ಸೈಕಲ್ ಕೌಂಟ್ ಇದು ಆಲ್ಮೋಸ್ಟ್ ನಿಮಗೆ 41 ಇದೆ. ಓಕೆ. 41. ಓನ್ಲಿ 41 ಟೈಮ್ಸ್ ಚಾರ್ಜ್ಡ್. ಬರೀ 41 ಸಲ ಲ್ಯಾಪ್ಟಾಪ್ ಆನ್ ಆಗಿ ಆಫ್ ಆಗಿದೆ ಅಷ್ಟೇ. ಬ್ಯಾಟ್ರಿ ಹೆಲ್ತ್ 100% ಇದೆ. ಸೊ ವಾರಂಟಿ ಇಸ್ ಅರೌಂಡ್ 1.5 year. ಈ ಲ್ಯಾಪ್ಟಾಪ್ ನಿಮಗೆ ಹೊಸ ಪ್ರೈಸು A2991 ಅಂತ ಹಾಕಿದ್ರೆ ನೀವು, ಇಫ್ ಯು ಜಸ್ಟ್ ಪುಟ್ ಇನ್ ಗೂಗಲ್ A2991 ಅಂತ, ಆಲ್ಮೋಸ್ಟ್ 2.8 lakhs ಅಥವಾ 2.6 lakhs ಎಲ್ಲ ಆಫರ್ಸ್ ಎಲ್ಲ ಹೋಗಿ 2.6 2.8 lakhs ಇದೆ. ಓಕೆ. ಮತ್ತೆ ಕಂಡೀಷನ್ ಈಸ್ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. ವಾಟ್ ಎವರ್ ಹ್ಯಾಪನ್ಸ್, ಯು ಡೋಂಟ್ ನೀಡ್ ಟು ಕಾಂಟ್ಯಾಕ್ಟ್ ಮೀ, ಡೈರೆಕ್ಟ್ ಆ್ಯಪಲ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೆನ್ಯೂನ್ ಬಿಲ್ ಕೊಡ್ತೀನಿ. ಓಕೆನಾ? ಮೈ ಪ್ರೈಸಿಂಗ್ ಐಮ್ ಕೋಟಿಂಗ್ ಇಸ್ ಅರೌಂಡ್ 148. ಓಕೆ. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ಆಸ್ ಐ ಹ್ಯಾವ್ ಟೋಲ್ಡ್ ಯು, ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆಸ್ ಐ ಹ್ಯಾವ್ ಟೋಲ್ಡ್ ಇನ್ ಮೈ ಓಲ್ಡ್ ವಿಡಿಯೋಸ್, ಇಫ್ ಅಟ್ ಆಲ್ ಯು ಹ್ಯಾವ್ ಸೀನ್ ಮೈ ರಿವ್ಯೂಸ್, ನೀವು ನಂದು ಓಲ್ಡ್ ವಿಡಿಯೋಸ್ ನೋಡಿರ್ಬೋದು. ಹೌದೌದು. ಆಸ್ ಐ ಹ್ಯಾವ್ ಟೋಲ್ಡ್ ಯು, ನಾರ್ಮಲಿ ಐ ಗಿವ್ ಸ್ಟೂಡೆಂಟ್ ಡಿಸ್ಕೌಂಟ್. ಎಲ್ಲ ಡಿಸ್ಕೌಂಟ್ಸ್ ಕೊಡ್ತೀವಿ ನಾವು. 2000 ಫ್ಲಾಟ್ ಡಿಸ್ಕೌಂಟ್ ಇರುತ್ತೆ, ಅದೆಲ್ಲ ಇರುತ್ತೆ. ಸೊ ಯು ಕಮ್ ಡೌನ್, ವಿಸಿಟ್ ಮಾಡಿ. ದಿಸ್ ಪ್ರೈಸ್ ಇಸ್ ಅನ್ ಅರೌಂಡ್ 148. 1,48,000. ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ಓಕೆ ಓಕೆ ಓಕೆನಾ? ದಿಸ್ ಈಸ್ ಅ ವೆರಿ ಟ್ರೆಂಡಿಂಗ್ ಲ್ಯಾಪ್ಟಾಪ್, M3 Pro. ಈ ಥರ 1 2 3 1 4 5 ಲ್ಯಾಪ್ಟಾಪ್ಸ್ ಇದೆ. 4 5 ಸೇಮ್ ಮಾಡೆಲ್ಸ್. ಓಕೆನಾ? ಸೆಲೆಕ್ಷನ್ ಮಾಡ್ಬೋದು ನೀವು. ಮಾಡೆಲ್ಸ್ ಜಾಸ್ತಿ ಇದೆ. ಓಕೆ. ಯು ಕ್ಯಾನ್ ವಿಸಿಟ್, ಸೆಲೆಕ್ಟ್ ಮಾಡಿ ತಗೋಬೋದು. ದಿಸ್ ಇಸ್ ಅಗೇನ್, ಇದರಲ್ಲಿ ಆ್ಯಪಲ್ ವಾರಂಟಿ ಇಲ್ಲ. ಓಕೆ. ದಿಸ್ ಇಸ್ M1 Pro ಚಿಪ್. M1 Pro ಚಿಪ್ ಬರುತ್ತೆ. 16 GB ರ್ಯಾಮು. 2021 ವರ್ಷನು. ಅದೇ ಸೇಮ್ 4K ಡಿಸ್ಪ್ಲೇ, 512 GB SSD. ದಿಸ್ ಈ ಲ್ಯಾಪ್ಟಾಪು M1 Pro ಆ್ಯಪಲ್ ವಾರಂಟಿ ಇಲ್ಲ. ಓಕೆ. ಓಕೆನಾ? ಇದ್ದಾರು ತಗೊಳ್ಳಿ. ವಾಟ್ ಎವರ್ ಹ್ಯಾಸ್ ನೋ ಮ್ಯಾನುಫ್ಯಾಕ್ಚರರ್ ವಾರಂಟಿ, ಮ್ಯಾನುಫ್ಯಾಕ್ಚರರ್ ವಾರಂಟಿ ಇಲ್ಲ ಅಂದರೆ ನಮ್ಮ ಕಡೆಯಿಂದ 15 days ರೀಫಂಡ್ ಪಾಲಿಸಿ ಇರುತ್ತೆ. ಐ ಆಮ್ ಟೆಲಿಂಗ್ ಯು ಒನ್ಸ್ ಅಗೇನ್, ಯಾಕಂದರೆ ಮುಂಚೆನೂ ಹೇಳಿದ್ದೀನಿ, 15 days ರೀಫಂಡ್ ಪಾಲಿಸಿ ಇರುತ್ತೆ. ಲ್ಯಾಪ್ಟಾಪ್ ನೀವು ತೊಗೊಂಡಾದ್ಮೇಲೆ, ಇಫ್ ಯು ಡೋಂಟ್ ಲೈಕ್ ದ ಲ್ಯಾಪ್ಟಾಪ್, ಆರ್ಎಲ್ಸ್ ನೀವು ಲ್ಯಾಪ್ಟಾಪ್ ತೊಗೊಂಡಾದ್ಮೇಲೆ ಆ್ಯಪಲ್ ಸ್ಟೋರ್ ಹೋಗಿದ್ದೀರಾ, ಹೋಗ್ಬಿಟ್ಟು ಅಲ್ಲಿ ತೋರಿಸಿದ್ರೆ ನಿಮ್ಗೆ ಏನೋ ಫಿಶಿ ಅನಿಸ್ತಾ ಇದೆ, ಅಲ್ಲಿ ಏನೋ ಹೇಳ್ಬಿಟ್ಟಿದ್ದಾರೆ ಇದು ಲ್ಯಾಪ್ಟಾಪ್ ಜೆನ್ಯೂನ್ ಇಲ್ಲ, ಏನೋ ಪಾರ್ಟ್ ಚೇಂಜ್ ಆಗಿದೆ, ಆ ಥರ ಏನಾದರೂ ಇದ್ರೆ ಪಾರ್ಟ್ ಜೆನ್ಯೂನ್ ಇಲ್ಲ, ಆ ಥರ ಏನಾದರೂ ನಿಮ್ಗೆ ಅನಿಸ್ತಾ ಇದ್ರೆ, ಯು ಹ್ಯಾವ್ 15 days ಟೈಮ್. ಓಕೆ. 15 days ಒಳಗಡೆ ವಾಪಸ್ ತಂದ್ಕೊಡಿ. ಐ ವಿಲ್ ಗಿವ್ ಯು 100% ರೀಫಂಡ್ ಮಾಡಿದ್ದೀರಾ ವಿದಿನ್ 15 days. ದಿಸ್ ಎವ್ರಿಥಿಂಗ್ ಈಸ್ ಆನ್ ಪೇಪರ್. ಪೇಪರಲ್ಲಿ ನಿಮಗೆ ಬಿಲ್ ಅಲ್ಲಿ ಮೆನ್ಷನ್ ಮಾಡಿ ಕೊಡ್ತೀನಿ. ಓಕೆ. ಸೊ ನಾಟ್ ಓನ್ಲಿ ಆ್ಯಪಲ್, ಡೆಲ್, HP, ಲಿನೋವೋ ಯಾವ್ದಾದ್ರು ತಗೊಳ್ಳಿ ನೀವು. 15 days ಹೋಗಿ ನಿಮಗೆ ಟೈಮ್ ಇದೆ. ಲ್ಯಾಪ್ಟಾಪ್ ನೀವು ಹೋಗಿ ಚೆಕ್ ಮಾಡಿಸಿ, ಎಲ್ಲಿ ಚೆಕ್ ಮಾಡ್ಸಿರಾ, ಏನು ಚೆಕ್ ಮಾಡ್ಸಿರಾ ಚೆಕ್ ಮಾಡಿಸಿ. ಯು ಫೀಲ್ ಸಮಥಿಂಗ್ ಇಸ್ ಫಿಶಿ, ಬ್ರಿಂಗ್ ಇಟ್ ಬ್ಯಾಕ್. 15 days ಒಳಗಡೆ 100% ರೀಫಂಡ್. 6 months ನಾವು ರೀಪ್ಲೇಸ್ಮೆಂಟ್ ವಾರಂಟಿ ಕೊಡ್ತೀವಿ. 6 months ರೀಪ್ಲೇಸ್ಮೆಂಟ್ ವಾರಂಟಿ ಕೊಡ್ತೀವಿ. ಮತ್ತೆ ಸರ್ವಿಸ್ ಸಪೋರ್ಟು 1 ವರ್ಷ ಬರುತ್ತೆ. 1 ವರ್ಷ ಬರುತ್ತೆ. ಓಕೆ. ಲೆಟ್ಸ್ ಕಂಟಿನ್ಯೂ. 16 GB ರ್ಯಾಮ್ ಬರುತ್ತೆ, 512 GB SSD ಬರುತ್ತೆ, 4K ಡಿಸ್ಪ್ಲೇ, macOS ತಗೋವೆ. ಇನ್ ದಿಸ್ ಆಲ್ಸೋ ಯು ಕ್ಯಾನ್
ಡೂ ಎವ್ರಿಥಿಂಗ್. 84% ಬ್ಯಾಟ್ರಿ ಹೆಲ್ತ್ ಇದೆ, ಬ್ಯಾಟ್ರಿ ಹೇಳ್ತಿದೆ 625 ಸೈಕಲ್ ಕೌಂಟ್. ಓಕೆ. ಇವಾಗ 625 ಇದೆ, 100 ಇದೆ, 200 ಇದೆ, 300 ಇದೆ, 400 ಇದೆ. Okay. ಪ್ರೈಸಿಂಗ್ ಡಿಫರ್ಸ್. ಇವಾಗ ಇದು 625 ಇದೆ ಅಲ್ವಾ, ಈ ತರ ಬ್ಯಾಟ್ರಿ ಹೆಲ್ತ್ ಇದ್ರೆ ಅರೌಂಡ್ 68,000ಗೆ ಸಿಗುತ್ತೆ ನಿಮಗೆ. 68,000 16 ಇಂಚ್ ಇದು, 14 ಇಂಚ್ ಅಲ್ಲ. 16 ಇಂಚ್ M1 Pro ಚಿಪ್ಪು, 16 GB RAM, 512 GB SSD, 68,000ಗೆ ಸಿಗುತ್ತೆ. ಬ್ಯಾಟ್ರಿ ಹೆಲ್ತ್ ಸ್ವಲ್ಪ ಕಡಿಮೆ ಇರೋದು 70, 72, 74, ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. ನಿಮಗೆ ಶೋರೂಮ್ ಡಿಸ್ಪ್ಲೇ ಪೀಸ್ ಬೇಕು ಅಂದರೆ ಅರೌಂಡ್ 73, 74, 75 ರೇಂಜಲ್ಲಿ ಸಿಗುತ್ತೆ. ಪ್ಲಸ್ ಇದರಲ್ಲಿ ವೇರಿಯಂಟ್ಸು ಇದೆ. 16 GB RAM ಇದೆಯಲ್ವಾ, 32 GB RAM ಸಿಗುತ್ತೆ ನಮ್ಮ ಹತ್ರ. 32 GB 32 GB RAM ಸಿಗುತ್ತೆ, 16 GB ಸಿಗುತ್ತೆ, 64 GB ಕೂಡ ಸಿಗುತ್ತೆ. ಸಬ್ಜೆಕ್ಟ್ ಅವೈಲಬಿಲಿಟಿ. ಕೇಳಿ, ನನಗೆ ಕಾಲ್ ಮಾಡಿ ಕೇಳಿ, ಯು ವಿಲ್ ಗೆಟ್ ಎವ್ರಿಥಿಂಗ್. ಸೊ ಇದಾಗೋಯ್ತು. M2 Proನೂ ಇದೆ. ಓಕೆ, ದಿಸ್ ಇಸ್ M1 Pro. M3 Pro ತೋರಿಸಿದ್ದೀನಿ, M2 Proನೂ ಇದೆ. ಇವತ್ತಿಲ್ಲ, ನಾಳೆ ಬರುತ್ತೆ ನನಗೆ. ಐ ಆಮ್ ಜಸ್ಟ್ ಇನಿಷಿಯಲಿ ಹೇಳ್ತಾ ಇದ್ದೀನಿ. M2 Pro ನಿಮಗೆ ವಿತ್ 32 GB RAM ಆ್ಯಂಡ್ 512 GB SSD. ಅದನ್ನು ಸೈಕಲ್ ಕೌಂಟ್ ಆಲ್ಮೋಸ್ಟ್ ಇದೇ ಥರ ಇರುತ್ತೆ. 1 year ವಾರಂಟಿ, 1.5 year ವಾರಂಟಿ ಆ್ಯಪಲಿಂದ ಇರುತ್ತೆ. ಅದನ್ನು ಹೊಸ ಪ್ರೈಸ್ 2.5 lakhs ಏನೋ ಇದೆ. ನಮ್ಮ ಹತ್ರ 1,15,000ಗೆ 1,15,000 ಸಿಗುತ್ತೆ. ಓಕೆ. ಮ್ಯಾಕ್ಬುಕ್ ಏರ್ 13 ಇಂಚಸ್ ಬರುತ್ತೆ ನಿಮಗೆ. ಐ ಹ್ಯಾಡ್ ಲಾಟ್ ಆಫ್ ಸ್ಟಾಕ್, M2, M3 ಎಲ್ಲ ಇತ್ತು, ಸದ್ಯಕ್ಕಿಲ್ಲ. ಐ ವಿಲ್ ಜಸ್ಟ್ ಕಂಟಿನ್ಯೂ ನಿಮಗೆ. ಮ್ಯಾಕ್ಬುಕ್ ಏರ್ M1 16 GB RAM, 256 GB SSD. ಓಕೆ. ಅದು ಇದನ್ನು 4K ಡಿಸ್ಪ್ಲೇ ಇನ್ ಅ ಬಜೆಟ್ ಆಫ್ ಅರೌಂಡ್ 42, ಸ್ಟಾರ್ಟಿಂಗ್ ಫ್ರಮ್ 42. ಓಕೆ. ಲೆಟ್ ಮೀ ಶೋ ಯು ದ ಬ್ಯಾಟ್ರಿ ಹೆಲ್ತ್. ಇದನ್ನು ಬ್ಯಾಟ್ರಿ ಹೆಲ್ತ್ ಮೇಲೆ ಪ್ರೈಸಿಂಗ್ ಡಿಪೆಂಡ್ ಆಗುತ್ತೆ. 84% ಇದೆ, 437 ಇದೆ ಸೈಕಲ್ ಕೌಂಟ್. ಸೈಕಲ್ ಕೌಂಟ್ 437 ಮತ್ತು 84% ಬ್ಯಾಟ್ರಿ ಹೆಲ್ತ್. ನಿಮಗೆ 90% ಅಬೋ ಬ್ಯಾಟ್ರಿ ಹೆಲ್ತ್ ಬೇಕಂದ್ರೆ ಪ್ರೈಸಿಂಗ್ ಜಾಸ್ತಿ ಆಗುತ್ತೆ, 44,000-45,000 ಆಗುತ್ತೆ. ಎಷ್ಟು ಬ್ಯಾಟ್ರಿ ಹೆಲ್ತ್ ಬ್ಯಾಟ್ರಿ ಹೆಲ್ತ್ ಸೈಕಲ್ ಕೌಂಟ್ ಪ್ರೈಸಿಂಗ್ ಡಿಪೆಂಡ್ ಆಗುತ್ತೆ. ಪ್ರೈಸಿಂಗ್. ಓಕೆ. ಓಕೆನಾ? ಸೊ ದಿಸ್ ಒನ್ ಇಸ್ ಡನ್. ದಿಸ್ ಒನ್ ಮೋರ್. ಮ್ಯಾಕ್ಬುಕ್ ಪ್ರೋ. ಲೋ ಬಜೆಟಲ್ಲಿ ಮ್ಯಾಕ್ಬುಕ್ ಬೇಕು ಅಂತ ಕೇಳ್ತಾರೆ ಕಸ್ಟಮರಲ್ಲಿ. ಸೊ ಬೇಸಿಕ್ಲಿ ದಿಸ್ ಇನ್ ಅ ಬಜೆಟ್ ಆಫ್ ಅರೌಂಡ್ 2020-21 ಇದನ್ನು. ಮ್ಯಾಕ್ಬುಕ್ ಏರ್ M1 ತೋರಿಸಿದೆ, ಅದನ್ನು 2021. ನಾನು ತೋರಿಸಿಲ್ಲ, ಬಟ್ ವಿಡಿಯೋಲಿ ಬಂದಿರುತ್ತೆ. ವಿಡಿಯೋ ಸ್ವಲ್ಪ ಬ್ಯಾಕ್ ಮಾಡಿ ನೋಡಿದ್ರೆ ವಿಡಿಯೋಲಿ ಬಂದಿರುತ್ತೆ. ದಟ್ ಇಸ್ ಆಲ್ಸೋ 2021. ಇದನ್ನು 2020-21. 20 ರಿಲೀಸು, 21 ಪರ್ಚೇಸು. This is Intel chip, not M1, not Silicon. This is Intel chip, Intel Core i7, 16 GB RAM ಇದೆ, DDR4. macOS ತಗೋ ಲೇಟೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಪ್ಡೇಟ್ ಆಗಿದೆ. ಕಸ್ಟಮರ್ಸ್ ನನಗೆ ಹೇಳ್ತಾರೆ ಇವಾಗ ಇದು ಇಂಟೆಲ್ ಇದ್ರೆ ಅಪ್ಡೇಟ್ ಆಗಲ್ಲ. ಓಕೆನಾ? ಸೊ ದಿಸ್ ಇಸ್ 2020 model. You get 4 year to 5 years more updates in this also. So if you have budget ಕಡಿಮೆ ಇದ್ರೆ ಆ್ಯಪಲ್ ಬೇಕು ಅಂದರೆ ಸಮಥಿಂಗ್ ಲೈಕ್ ದಿಸ್. ಓಕೆ. 35 to 40,000 ರೇಂಜಲ್ಲಿ ಸಿಗ್ಬಿಡುತ್ತೆ ನಿಮಗೆ. 30 ಸಿಗುತ್ತೆ, 35 ಸಿಗುತ್ತೆ, 40 ಸಿಗುತ್ತೆ, ಡಿಪೆಂಡಿಂಗ್ ಆನ್ ಕಾನ್ಫಿಗರೇಷನ್ ಆ್ಯಂಡ್ ಪ್ರೊಸೆಸರ್. i7 16 GB RAM ಮತ್ತು 512 GB SSD ಇದೆ ಇದು. ಓಕೆ. ಇವಾಗ ಇದು 40,000 ನಾನು ಕೋಟ್ ಮಾಡ್ತೀನಿ. ಐ ಕ್ಯಾನ್ ನೆಗೋಷಿಯೇಟ್ ಸಮಥಿಂಗ್. ಬನ್ನಿ ವಿಸಿಟ್ ಮಾಡಿ, ಐ ಕ್ಯಾನ್ ನೆಗೋಷಿಯೇಟ್ ಸಮಥಿಂಗ್. ಇದೇ ಥರ i5 ಸಿಗುತ್ತೆ. ಓಕೆನಾ? ಆ್ಯಂಡ್ ದಸ್ ಒನ್ ಮೋರ್ ಆಪ್ಷನಲ್ ಇದು. ಬ್ರೈಟ್ನೆಸ್ ಎಲ್ಲ ಇಲ್ಲೇ ಟಚ್ ಬರಲಾಗುತ್ತೆ, ಮತ್ತು ಸೌಂಡ್ ಎಲ್ಲ ಇಲ್ಲೇ ಬರುತ್ತೆ. ಓಕೆ. ಸೊ ದಿಸ್ ಇನ್ ಅ ಬಜೆಟ್ ಆಫ್ 40, 38, 37, 36, 35 ಡಿಪೆಂಡಿಂಗ್ ಆನ್ ಕಾನ್ಫಿಗರೇಷನ್. ನೀವು ಯಾವ್ದು ತೊಗೋತೀರಾ ಅದ್ರ ಮೇಲೆ. ಓಕೆ. ಸೊ ನಮ್ಮ ಹತ್ರ ಯಾವ್ದಾದ್ರು ಮ್ಯಾಕ್ಬುಕ್ಸ್ ಇದ್ರೆ ಅಪ್ಗ್ರೇಡ್ ಮಾಡಬೇಕು ಅಂದರೆ ಎಕ್ಸ್ಚೇಂಜ್ ಈ ಥರ ಇರುತ್ತಾ? ಮಾಡ್ಬೋದು. ಬಟ್ ಪ್ಲೀಸ್ ಮೇಕ್ ಶೂರ್ ಯು ಹ್ಯಾವ್ ಜೆನ್ಯೂನ್ ಬಿಲ್ ಬಾಕ್ಸ್ ಪರ್ಚೇಸ್ ಮಾಡ್ತೀವಿ. ಓಕೆನಾ? ಸೂಪರ್. ಸೊ ವಾಟ್ ಎವರ್ ಯು ವಾಂಟ್. ನಿಮಗೆ ಅಕಸ್ಮಾತ್ ಸರ್ವಿಸ್ ಮಾಡಿಸ್ಬೇಕಾ, ಓಕೆನಾ, ಇಫ್ ಯು ವಾಂಟ್ ಟು ಗೆಟ್ ಇಟ್ ಸರ್ವಿಸ್ಡ್ ಆರ್ ವಾಟ್ ಎವರ್ ಇಟ್ ಇಸ್, ನಮ್ಮ ಹತ್ರ ಸಿಗುತ್ತೆ. ಏನಾದರೂ ನಿಮಗೆ ಇಶ್ಯೂಸ್ ಇದೆ ಲ್ಯಾಪ್ಟಾಪಲ್ಲಿ, ಆರ್ ಎಲ್ಸ್ ಐ ಹ್ಯಾವ್ ಟೋಲ್ಡ್ ದಿಸ್ ಬಿಫೋರ್ ಆಲ್ಸೋ, ನಿಮಗೆ ಏನಾದರೂ ಒಂದು ಕನ್ಫ್ಯೂಷನ್ ಇದೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಅ ಕೋಡರ್, ನಿಮಗೆ ಕೋಡಿಂಗ್ಗೆ ಲ್ಯಾಪ್ಟಾಪ್ ಚೆನ್ನಾಗಿರೋದು ಬೇಕು, ಯಾವ ಥರ ಬೇಕು, ಕಾಲ್ ಮೀ. ಇಫ್ ಯು ನಾಟ್ ಇವನ್ ಪರ್ಚೇಸಿಂಗ್ ಆಲ್ಸೋ, ಐ ಕ್ಯಾನ್ ಎಕ್ಸ್ಪ್ಲೈನ್ ಯು ವಾಟ್ ಯು ಹ್ಯಾವ್ ಟು ಬೈ, ವಿಚ್ ಒನ್ ಇಫ್ ಯು ಬೈ ಅಲ್ಲಿ ಸಜೆಷನ್ ಕೊಡ್ತೀನಿ. ಓಕೆ, ನನ್ನ ಹತ್ರ ಅಂತೂ ಇದ್ದೇ ಇರುತ್ತೆ. ಇಫ್ ಅಟ್ ಆಲ್ ನನ್ನ ಹತ್ರ ಇಲ್ಲ, ನಿಮಗೆ ಆ ಥರ ಏನಾದರೂ ಬೇಕು ಅಂದರೆ ಐ ಸಜೆಸ್ಟ್ ಯು ವಾಟ್ ಟು ಬೈ, ಡಿಪೆಂಡಿಂಗ್ ಆನ್ ವಾಟ್ ಯು ವಾಂಟ್. ಓಕೆನಾ? ನಾರ್ಮಲ್ ಕಾಲೇಜ್ ಪರ್ಪಸ್ಗೆ, ಇಂಜಿನಿಯರಿಂಗ್ ಪರ್ಪಸ್ಗೆ ಕೋಡಿಂಗ್ ಎಲ್ಲ ಮಾಡ್ತಾರಲ್ವ, ಇಂಜಿನಿಯರಿಂಗ್ ಆಟೋಕ್ಯಾಡ್ ಎಲ್ಲ ಡಿಸೈನ್ ಎಲ್ಲ ಮಾಡ್ತಾರೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಯಾವ ಥರ ಲ್ಯಾಪ್ಟಾಪ್ ಬೇಕು, ವಾಟ್ ಎವರ್ ಯು ವಾಂಟ್. ಓಕೆ, ಡೋಂಟ್ ಇವನ್ ಥಿಂಕ್ ಬಿಫೋರ್ ಕಾಲಿಂಗ್ ಮೀ. ಒಂದ್ಸಲ ಕಾಲ್ ಮಾಡಿ ಕೇಳಿ, ಸರ್ ಇದು ಬೇಕಂದ್ರೆ ಇದು ಹೆಂಗೆ ತೊಗೋಬೋದು, ಇದು ಹೆಂಗೆ ತೊಗೋಬೋದು, ಎಲ್ಲ ಎಕ್ಸ್ಪ್ಲೈನ್ ವಾಟ್ ಎವರ್ ಯು ವಾಂಟ್. ಮುಂಚೆನೂ ಹೇಳಿದ್ದೀನಿ ನಾನು, ಐ ಆಮ್ ಜಸ್ಟ್ ಟೆಲಿಂಗ್ ಯು ಒನ್ಸ್ ಅಗೇನ್ ಜಸ್ಟ್ ಟು ಕ್ರಾಸ್ ಕನ್ಫರ್ಮ್. ಇವಾಗ ಎಷ್ಟಿದೆ ಸರ್ ನಿಮ್ಮ ಹತ್ರ ಸ್ಟಾರ್ಟಿಂಗು? ಸೊ ಬೇಸಿಕ್ಲಿ ನಾರ್ಮಲ್ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 15,000 ಐ ಕ್ಯಾನ್ ಟೆಲ್ ಯು. ಓಕೆ. ಅಂದರೆ ಚೆನ್ನಾಗಿರೋದು 15,000 ನಿಮಗೆ ಒಂದು
5 ಇಂದ 6 ವರ್ಷ ಯೂಸ್ ಮಾಡೋ ಥರ 15,000 ಬಜೆಟಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ. ಓಕೆ. ಇನ್ನು ಚೆನ್ನಾಗಿರೋದು ಬೇಕಂದರೆ 20, 25, 30, 35 ಡಿಪೆಂಡಿಂಗ್ ನಾಟ್ ಯು ವಾಂಟ್. ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್. ಓಕೆ. ಓಕೆನಾ, ಬೇಸಿಕ್ ನಿಮಗೆ 15,000 ರೇಂಜಲ್ಲಿ. ಲೆಟ್ ಮೀ ಮೂವ್ ಆನ್ ಟು ಡೆಲ್. ಇವಾಗ ಇದು ಡೆಲ್ ಸೆಕ್ಷನ್ನು. ಓಕೆ. ಡೆಲ್ ಪ್ರೆಸಿಷನ್ 550 ಇದು. ಓಕೆ. ಡೆಲ್ ಪ್ರೆಸಿಷನ್ 550. ದಿಸ್ ಇಸ್ ಅಗೇನ್ ಲೋವರ್ ಎಂಡ್ ವರ್ಕ್ ಸ್ಟೇಷನ್. ಓಕೆ. ಫ್ಲಾಟ್ ಆಗಿದೆ ಅಲ್ಲ, ತುಂಬ ಸ್ಲಿಮ್ ಇದೆ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಇಸ್ ಪ್ರೆಸಿಷನ್. ಅಂದರೆ ಇಫ್ ಯು ಗೂಗಲ್ ಇಟ್ ಗೊತ್ತಾಗ್ಬಿಡುತ್ತೆ. ಓಕೆ. ಡೆಲ್ ಪ್ರೆಸಿಷನ್ 550 ವರ್ಕ್ ಸ್ಟೇಷನ್ ಇದು. i7 H series 10th ಜನರೇಷನ್. ಓಕೆ. 5550 ಇದ್ರೆ 10th ಜನರೇಷನ್ ಬರುತ್ತೆ. 5560 ಬಂದರೆ 11th ಬರುತ್ತೆ. 5570 ಇದೆ ನಮ್ಮ ಹತ್ರ. ಅಲ್ಲಿ ಜಸ್ಟ್ ಮೂವ್ ಆನ್ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 10th ಜನರೇಷನ್ H ಸೀರೀಸು 6 ಕೋರ್ 12 ಲಾಜಿಕಲ್ ಕೋರ್ಸ್ ಇದೆ. ಓಕೆ. 2.7 ಬೇಸು, 4.95 GHz ವರೆಗೂ ಟರ್ಬೋ ಬೂಸ್ಟ್ ಆಗುತ್ತೆ ಸ್ಪೀಡು. ಸ್ಪೀಡ್ ನಿಮಗೆ ನೀವು ಹೆಂಗೆ ಯೂಸ್ ಮಾಡ್ತೀರಾ ಅದ್ಮೇಲೆ ಡಿಪೆಂಡು. ಸೊ ದಿಸ್ ಈಸ್ ಅ ಹಾರ್ಡ್ ಕೋರ್ ವರ್ಕ್ ಸ್ಟೇಷನ್. ಇದಕ್ಕೆ ನಿಮಗೆ ಇದರಲ್ಲಿ ನಿಮಗೆ ವಿಡಿಯೋ ಎಡಿಟಿಂಗ್, ಕ್ಯಾಡು, ಫೋಟೋಶಾಪು ಎಲ್ಲ ಮಾಡ್ಬೋದು. ಓಕೆನಾ, ವಿಡಿಯೋ ರೆಂಡರಿಂಗು ಮಾಡ್ಬೋದು. 16 GB ರ್ಯಾಮ್ ಇದೆ, DDR4, 64 GB ವರೆಗೂ ರ್ಯಾಮ್ ನೀವು ಅಪ್ಗ್ರೇಡ್ ಮಾಡ್ಬೋದು. ಓಕೆ. 1 TB NVMe Gen 4 SSD ಇದೆ. ಇವಾಗ ನೀವು 1 TBಗೆ 2 TB, 3 TB, 4 TB, 8 TB ಅಪ್ಗ್ರೇಡ್ ಮಾಡ್ಬೋದು. ಓಕೆ. Wi-Fi 6 ಇದೆ, 160 MHz. ಇಂಟೆಲ್ UHD ಗ್ರಾಫಿಕ್ಸ್ ಬರುತ್ತೆ, ಅಲ್ಟ್ರಾ HD ಗ್ರಾಫಿಕ್ಸ್ ಬರುತ್ತೆ. ಪ್ಲಸ್ ದಿಸ್ ಕಮ್ಸ್ ವಿತ್ 4 GB ಗ್ರಾಫಿಕ್ಸ್ ಕಾರ್ಡ್. 4 GB ಗ್ರಾಫಿಕ್ಸ್ ಕಾರ್ಡ್. ಓಕೆ. ಓಕೆನಾ, 4 GB NVIDIA Quadro T1000, 4 GB ಗ್ರಾಫಿಕ್ಸ್ ಕಾರ್ಡ್. ಇದರಲ್ಲಿ ನೀವು ಎಡಿಟಿಂಗ್, ಕೋಡಿಂಗ್, ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಬೋದು. ಗ್ರಾಫಿಕ್ಸ್ ಎಡಿಟಿಂಗ್ ಎಲ್ಲ ಮಾಡ್ಬೋದು. ಸೊ ದಿಸ್ ಇಸ್ ಬೇಸಿಕ್. ನಮ್ಮ ಹತ್ರ ಗ್ರಾಫಿಕ್ಸ್ ವರ್ಕ್ ಸ್ಟೇಷನಲ್ಲಿ ಬೇಸಿಕ್ ಪ್ರೈಸ್ ಅಂದರೆ, ಲ್ಯಾಪ್ಟಾಪ್ಸಲ್ಲಿ ಬೇಸಿಕ್ ಪ್ರೈಸ್ ಅಂದರೆ 15 to 20. ಗ್ರಾಫಿಕ್ಸ್ ವರ್ಕ್ ಸ್ಟೇಷನಲ್ಲಿ ಬೇಸಿಕ್ ಪ್ರೈಸ್ ಅಂದರೆ 40,000 ರೇಂಜಿಂದ ಸ್ಟಾರ್ಟ್ ಆಗ್ತಾ ಇದೆ. 40 ಸ್ಲೈಡ್ ನೆಗೋಷಿಯಬಲ್ ಆಗುತ್ತೆ. 39, 38 ಸ್ಟೂಡೆಂಟ್ ಆಫರ್ ಇದ್ರೆ ಎಲ್ಲ ಇದ್ರೆ ಸ್ಲೈಡ್ ನೆಗೋಷಿಯಬಲ್ ಆಗುತ್ತೆ. ಸೊ ಬೇಸಿಕ್ 550 ನಿಮಗೆ 40. ಓಕೆನಾ, ಅದು ಬಿಟ್ಟರೆ ಲೆಟ್ಸ್ ಮೂವ್ ಆನ್ ಟು 5560. ಇಲ್ಲ ನನ್ನ ಹತ್ರ ಇಲ್ಲ. 5560 ಬಗ್ಗೆನೂ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮಗೆ. ಓಕೆನಾ, ಇಲ್ಲಿ 5570 ಇದೆ. ಯು ಕ್ಯಾನ್ ಸಿ ದ ಡಿಸ್ಪ್ಲೇ H2H 4K ಡಿಸ್ಪ್ಲೇ ಇದು. ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಇಸ್ ಅ ಟಚ್ ಸ್ಕ್ರೀನ್. ಟಚ್ ಸ್ಕ್ರೀನು H2H. ನಿಮಗೆ ಪಿಕ್ಸೆಲ್ ಇದೆ, ಎಜ್ಜು ಕಾರ್ನರ್ಸ್ ಎಲ್ಲ ಟಚ್ ಸ್ಕ್ರೀನ್ ಬರುತ್ತೆ. ಓಕೆ. H2H 4K ಡಿಸ್ಪ್ಲೇ ರೆಸಲ್ಯೂಷನ್ ನೋಡ್ಬೋದು. ಓಕೆ. 3840 to 2400. ಸೊ ದಿಸ್ ಒನ್ ಯು ಕ್ಯಾನ್ ಸಿ ದಿ ಕಂಡೀಷನ್. ಬ್ರ್ಯಾಂಡ್ ನ್ಯೂ ಕಾಣಿಸ್ತದೆ. ನಿಮಗೆ ಇದೇ ಥರ ನನ್ನ ಹತ್ರ ಡಿಪೆಂಡಿಂಗ್ ಆನ್ ಕಂಡೀಷನ್ ಸ್ವಲ್ಪ ಸ್ಕ್ರಾಚಸ್ ಇರೋದು ಕಡಿಮೆ ಸಿಗುತ್ತೆ. ಇನ್ನು ಒಳ್ಳೆ ಕಂಡೀಷನ್ ಬೇಕಂದರೆ ನಿಮಗೆ ಇನ್ನೂ ಕಡಿಮೆ ಇನ್ನೂ ಜಾಸ್ತಿ ರೇಟ್ ಆಗುತ್ತೆ. ಡಿಪೆಂಡಿಂಗ್ ಆನ್ ಕಾನ್ಫಿಗರೇಷನ್ ಪ್ರೈಸ್ ಡಿಫರ್ ಆಗುತ್ತೆ. ಸೊ ಬೇಸಿಕ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸ್ಟಾರ್ಟಿಂಗ್ ಪ್ರೈಸ್ ಆಫ್ ದಿಸ್ ಲ್ಯಾಪ್ಟಾಪ್ ಆಲ್ಸೋ ಐ ಎಕ್ಸ್ಪ್ಲೈನ್ ಯು. i7 12 ಜನರೇಷನ್ ಇದೆ. 12700 ಹೆಚ್ಚು ಬರುತ್ತೆ, 12800 ಹೆಚ್ಚು ಬರುತ್ತೆ. H ಸೀರೀಸ್ ಪ್ರೊಸೆಸರು, 14 ಕೋರ್ 20 ಲಾಜಿಕಲ್ ಕೋರ್ಸು. ಓಕೆ. ಕೋರ್ ಕೌಂಟಲ್ಲಿ ಕೋರ್ ಕೌಂಟ್ ಗಿವ್ಸ್ ಅ ಬಿಗ್ ರೋಲ್ ಇನ್ ಎಡಿಟಿಂಗ್. ನಿಮಗೆ ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ತಾರಲ್ವಾ, ಕೋರ್ ಕೌಂಟ್ ನಿಮಗೆ ಎಷ್ಟು ಜಾಸ್ತಿ ಇರುತ್ತೆ, ಯು ವಿಲ್ ಗೆಟ್ ಗುಡ್ ಪರ್ಫಾರ್ಮೆನ್ಸ್ ಇನ್ ಇಟ್. ಓಕೆ. 12 ಜನರೇಷನ್ H ಸೀರೀಸು, i7, 14 ಕೋರ್ 20 ಲಾಜಿಕಲ್ ಕೋರ್ಸ್, 16 GB ರ್ಯಾಮ್ ಇದೆ, DDR5. ಬರುತ್ತೆ. ಯು ಕ್ಯಾನ್ ಅಪ್ಗ್ರೇಡ್ ಟು 64 GB ರ್ಯಾಮ್, DDR5. DDR5 ಆದಮೇಲೆ ಯಾವ್ದು ರ್ಯಾಮ್ ಬಂದಿಲ್ಲ, ಲೇಟೆಸ್ಟ್ ಇದು. ಓಕೆನಾ, ಪ್ಲಸ್ ಇದೆಲ್ಲ ಎಷ್ಟಾಗ್ಬೋದು ಸರ್ ಪ್ರೈಸಿಂಗ್? ಆಲ್ಮೋಸ್ಟ್ ಅರೌಂಡ್ ಸ್ಟಾರ್ಟಿಂಗ್ ಫ್ರಮ್ ಅರೌಂಡ್ 65,000 ಇದೆ. 65,000. ಓಕೆ. ಹೊಸ ಪ್ರೈಸು ಆಲ್ಮೋಸ್ಟ್ 2 lakhs ಇದೆ, 2 lakhs ಮೇಲೆ ಇದೆ. ಇಫ್ ಯು ಜಸ್ಟ್ ಗೂಗಲ್ ಅಬೌಟ್ ಡೆಲ್ ಪ್ರೆಸಿಷನ್ 5570 ಗೊತ್ತಾಗ್ಬಿಡುತ್ತೆ ನಿಮಗೆ. ಇದು 5550 ಇವಾಗ ಕ್ಲೋಸ್ ಆಗಿದೆ. ಮುಂಚೆ ಹೇಳಿದ್ನಲ್ವಾ, ಕ್ಲೋಸ್ ಆಗಿದೆ ಇವಾಗ. ಇದನ್ನು ಮುಂಚೆ 2 lakhs ಇತ್ತು. 2 lakhs ಇವಾಗ ಕ್ಲೋಸ್ ಆಗಿದೆ, ಮಾಡೆಲ್ ಬರ್ತಾ ಇಲ್ಲ. ಇದು 5570 ಬಂದಿದೆ, ಇವಾಗ 5680 ರಿಲೀಸ್ ಆಗಿದೆ. 13, 14 ಜನರೇಷನ್ ರಿಲೀಸ್ ಆಗಿದೆ. ದಿಸ್ ಇಸ್ 12 ಜನರೇಷನ್. ಬೇಸಿಕ್ಲಿ 65 ಇಂದ ಸ್ಟಾರ್ಟ್ ಆಗುತ್ತೆ. i7 ವಿಸಿಟರ್ಸ್, ವಿ ಹ್ಯಾವ್ ಲಿಮಿಟೆಡ್ ಸ್ಟಾಕ್, 4K ಡಿಸ್ಪ್ಲೇ. ಓಕೆನಾ, ವಿಸಿಟ್ ಮಾಡಿ. ವಿ ಆರ್ ಲಿಮಿಟೆಡ್ ಸ್ಟಾಕ್. 65 ಸ್ಲೈಟ್ ನೆಗೋಷಿಯೇಬಲ್. ಮತ್ತೆ ಕಾನ್ಫಿಗರೇಷನ್ ಮೇಲೆ ಡಿಪೆಂಡು. ನಿಮಗೆ 65ಗೆ ನಾನ್ ಟಚ್ ಸ್ಕ್ರೀನ್ ಸಿಗುತ್ತೆ. 65 ಇಂದ ನಿಮಗೆ ಟಚ್ ಸ್ಕ್ರೀನ್ 4K ಬೇಕಂದ್ರೆ ಪ್ರೈಸಿಂಗ್ ಅಂತ ಜಾಸ್ತಿ ಹೋಗ್ತಾ ಇರುತ್ತೆ. ಯು ಕಾಲ್ ಅಸ್, ಆಸ್ಕ್ ಫಾರ್ ದ ಪ್ರೈಸ್, ಪ್ರೈಸಿಂಗ್ ಹೇಳ್ತೀವಿ. ಅದಾದಮೇಲೆ ಐ ಆಲ್ರೆಡಿ ಟೋಲ್ಡ್ ಯು ಇನ್ ದ ಲಾಸ್ಟ್ ವಿಡಿಯೋ ಅಬೌಟ್ ದೀಸ್ ಲ್ಯಾಪ್ಟಾಪ್ಸ್. ಇದೆಲ್ಲ ನಿಮಗೆ ಡೆಲ್ ಲ್ಯಾಟಿಟ್ಯೂಡು, i5 11 ಜನರೇಷನ್, i7 11 ಜನರೇಷನ್. ದಿಸ್ ಇಸ್ i7 11 ಜನರೇಷನ್. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಶೋರೂಮ್ ಡಿಸ್ಪ್ಲೇ ಪೀಸು. ಶೋರೂಮ್ ಡಿಸ್ಪ್ಲೇ. ಓಕೆ, ಇದು ಶೋರೂಮ್ ಡಿಸ್ಪ್ಲೇ ಪೀಸ್ ಅಂದರೆ ಹೊಸ ಥರ ನಾವು ಕವರ್ ಹಾಕಿ ಇಟ್ಟಿರ್ತೀವಿ, ಸ್ಕ್ರ್ಯಾಚ್ ಆಗಿದ್ರೆ ಅಂತ. ದಿಸ್ ಇಸ್ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. ಓಕೆ ಓಕೆ, ಆಲ್ಮೋಸ್ಟ್ ಆಸ್ ಗುಡ್ ಆಸ್ ಹೊಸ ಥರ ಆಗುತ್ತೆ.
ಸ್ಕ್ರ್ಯಾಚು ಇಲ್ಲ ಅಷ್ಟು ಒಂದು ಸ್ಕ್ರ್ಯಾಚು ಇರಲ್ಲ. ಓಕೆ ಓಕೆ ಸೊ ಆ ಥರ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಅರೌಂಡ್ 6 months 7 months ಡೆಲ್ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಇರುತ್ತೆ. ಓಕೆ ಓಕೆನಾ. ಸೊ ಸೇಮ್ ಇದೇ ಥರ ಡೆಲ್ ಲ್ಯಾಟಿಟ್ಯೂಡ್ 5420 ಇದು ಮಾಡಲು. ಸೇಮ್ ಇದೇ ಥರ ಸ್ಲೈಟ್ ಯೂಸ್ಡ್ ಸಿಗುತ್ತೆ. ಸ್ಲೈಟ್ ಯೂಸ್ ಲ್ಯಾಪ್ಟಾಪ್ ನಿಮಗೆ ಪ್ರೈಸಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆನಾ. ಬೇಸಿಕ್ಲಿ ಫಾರ್ ಎಕ್ಸಾಂಪಲ್ ನಾನು ನಿಮಗೆ i7 11 ಜನರೇಷನ್ ಇದು 16 GB ರ್ಯಾಮ್ ವೇರಿಯಂಟು ಮತ್ತು 8 GB ರ್ಯಾಮ್ ವೇರಿಯಂಟು ಇದೆ. ಇದು 34 35 ಇದ್ರೆ ಯೂಸ್ ಲ್ಯಾಪ್ಟಾಪ್ ನಿಮಗೆ 32 31 ಸ್ಲೈಟ್ ಯೂಸ್ಡು. ಫಾರ್ ಎಕ್ಸಾಂಪಲ್ ಸ್ಲೈಟ್ ಯೂಸ್ ಅಂದರೆ ಈ ಥರ ಇರುತ್ತೆ. ಐ ಶೋ ಯು. ಈ ಥರ ಇರುತ್ತೆ. ಸ್ಲೈಟ್ ಯೂಸ್ ಅಂದರೆ ಅಷ್ಟು ಜಾಸ್ತಿ ಗಲೀಜು ಇರಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಓಕೆ ಓಕೆ ಈ ಥರ ಸ್ಕ್ರಾಚಸ್ ಇರುತ್ತೆ. ಓಕೆ ಓಕೆ ಓಕೆನಾ. ಸೊ 3-4,000 ಡಿಫ್ರೆನ್ಸ್ ಇದೆ ಹೊಸ ಥರದ್ದು ಮತ್ತು ಯೂಸ್ಡಲ್ಲಿ. ಓಕೆನಾ. ಆ್ಯಂಡ್ ಐ ಹ್ಯಾವ್ i5 11 ಜನರೇಷನ್ ಆಲ್ಸೋ. ಇದು i5 11th. ಇದೆಲ್ಲ ಎಷ್ಟು ಬರ್ಬೋದು ಸರ್? 26,000 ಸ್ಟಾರ್ಟಿಂಗ್ ಬರುತ್ತೆ. i5 11th. ಲೆಟ್ ಮಿ ಎಕ್ಸ್ಪ್ಲೈನ್ ಯು ಒನ್ ಮೋರ್ ಟೈಮ್. i5 8 ಇಂದ ನಾವು ಸೇಲ್ ಮಾಡ್ತೀವಿ ಸ್ಟಾರ್ಟಿಂಗ್. i5 8th ಜನರೇಷನ್ನು ನಿಮಗೆ 18,000 ಇಂದ ಸ್ಟಾರ್ಟ್ ಆಗುತ್ತೆ. 18, 19, 20 ಡಿಪೆಂಡಿಂಗ್ ಆನ್ ಬ್ರ್ಯಾಂಡ್. 10th ಜನರೇಷನ್ 22, 23, 24, 25, 26 ಡಿಪೆಂಡಿಂಗ್ ಆನ್ ಬ್ರ್ಯಾಂಡ್ ಆ್ಯಂಡ್ ಕಾನ್ಫಿಗರೇಷನ್. 11th ಜನರೇಷನ್ 26, 27, 28, 29, 30 ಡಿಪೆಂಡಿಂಗ್ ಆನ್ ಕಾನ್ಫಿಗರೇಷನ್ ಆ್ಯಂಡ್ ಕಂಡೀಷನ್ ಆಫ್ ದ ಲ್ಯಾಪ್ಟಾಪ್. ಯೂಸ್ಡ್ ಇದ್ರೆ ಸ್ವಲ್ಪ ಕಡಿಮೆ ಕೊಡ್ತೀನಿ. ಶೋರೂಮ್ ಡಿಸ್ಪ್ಲೇ ಪೀಸ್ ಈ ಥರ ಹೊಸ ಥರ ಕಂಡೀಷನ್ ಇದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಕೊಡ್ತೀನಿ. ಬ್ಯಾಟ್ರಿ ಹೆಲ್ತ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಬ್ಯಾಟ್ರಿ ಹೆಲ್ತ್ 100% ಇದ್ರೆ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. ಅದೆಲ್ಲ ಇದ್ರೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಸೊ ಬೇಸಿಕ್ಲಿ 10th ಜನರೇಷನ್ 22,000 ಸ್ಟಾರ್ಟಿಂಗು, 11th ಜನರೇಷನ್ 26,000 ಸ್ಟಾರ್ಟಿಂಗು, 8th ಜನರೇಷನ್ 18,000 ಸ್ಟಾರ್ಟಿಂಗು. ಓಕೆನಾ. ಲೆಟ್ಸ್ ಮೂವ್ ಆನ್. ಇಲ್ಲೂ ಸೇಮ್ ಅದೇ ಇದೆ. ಓಕೆ. ಇದು ಶೋರೂಮ್ ಡಿಸ್ಪ್ಲೇ ಪೀಸ್ ಇದೆ. ಮತ್ತೆ ಬೇರೆ ಬೇರೆ ಮಾಡಲ್ಸ್ ಇದೆ. ಸ್ಲಿಮ್ ನಿಮಗೆ ತುಂಬ ಸ್ಲಿಮ್ ಮಾಡಲ್ಸ್ ಬೇಕಂದ್ರೆ ಈ ಥರ ಈಸಿ ಟು ಕ್ಯಾರಿ. 1 kg ಇಂದ ಕಡಿಮೆ ಇರುತ್ತೆ. ಫುಲ್ ಸ್ಲಿಮ್ ಇರುತ್ತೆ. ಈಸಿ ಟು ಕ್ಯಾರಿ. ಡೆಲ್ ಸಿಲ್ವರ್ ಕಲರು, ಡೆಲ್ ಗ್ರೇ ಕಲರು. 11th ಜನರೇಷನ್ 12th ಜನರೇಷನ್ ಕೂಡ ಇದೆ. ಅಲ್ಟ್ರಾ 5 ಅಲ್ಟ್ರಾ 7 ಕೂಡ ಇದೆ. ಇಫ್ ಯು ವಾಂಟ್ 14th ಜನರೇಷನ್ ಅದನ್ನು ಸಿಗುತ್ತೆ ನಿಮಗೆ. 11th ಜನರೇಷನ್ 12th ಜನರೇಷನ್ 13th ಜನರೇಷನ್ ಎಲ್ಲ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ಸರ್ಫೇಸ್ ವಿಂಡೋಸ್. ಇದು ನಾನು ನಿಮಗೆ ಆಲ್ರೆಡಿ ವೀಡಿಯೋಸಲ್ಲೇ ಮುಂಚೆ ವೀಡಿಯೋಸಲ್ಲೂ ಹೇಳಿದ್ದೀನಿ. ಫುಲ್ ಬ್ಲ್ಯಾಕ್ ಪ್ರೀಮಿಯಂ, ಫುಲ್ ಸ್ಲಿಮ್. ಓಕೆ ಓಕೆ ಓಕೆ. ದಿಸ್ ಇಸ್ ಲೈಕ್ ಅ ಸ್ಲೇಟ್. ತುಂಬ ಸ್ಲಿಮ್ ಬರುತ್ತೆ ಇದು. ಓಕೆ ಓಕೆನಾ. ಸೊ ಇವನ್ ದಿಸ್ ಇಸ್ i7 ಟಚ್ ಸ್ಕ್ರೀನ್ ಬರುತ್ತೆ. 4K 16 GB ರ್ಯಾಮು, 12 GB SSD ಇನ್ ಅ ಬಜೆಟ್ ಆಫ್ 38 to 40 ಬರುತ್ತೆ. ಇದನ್ನು ಹೊಸ ಪ್ರೈಸ್ ಆಲ್ಮೋಸ್ಟ್ 1.5 lakhs ಇದೆ. 1.5 lakhs ಟಚ್ ಸ್ಕ್ರೀನು. ಓಕೆನಾ. ಓಕೆ. HP. ದಿಸ್ ಇಸ್ HP ಅಲ್ಲಿ ಏನಂತ ಜಾಸ್ತಿ ಇವಾಗ ಸ್ಟಾಕ್ ಬಂದಿದೆ ಆ್ಯಪಲಲ್ಲಿ ಮತ್ತು HP ಯಲ್ಲಿ ಡ್ರ್ಯಾಗನ್ ಫ್ಲೈ G4. ಓಕೆ. ದಿಸ್ ಲ್ಯಾಪ್ಟಾಪು ತುಂಬ ಕೇಳಿದ್ದಾರೆ ನನಗೆ, ಕಾಲ್ ಮಾಡಿ ತುಂಬ ಕೇಳಿದ್ದಾರೆ. ಸರ್ ಡ್ರ್ಯಾಗನ್ ಫ್ಲೈ ಇದೆಯಾ 360 ಬೇಕು, 360 ಈ ಥರ ಸ್ಲೇಟ್ ಥರ ಮಾಡಬೇಕು. ಓಕೆನಾ. ಡ್ರ್ಯಾಗನ್ ಫ್ಲೈ ಇದೆಯಾ ಹೇಳಿ ಸರ್, ನನಗೆ 4K ಡಿಸ್ಪ್ಲೇ ಬೇಕು ಅಂತ ತುಂಬ ಕಸ್ಟಮರ್ಸ್ ಕೇಳಿದ್ದಾರೆ. ಇದು ಒಂದು. ಓಕೆ. 1 by 1 ಎಲ್ಲ ಆನ್ ಮಾಡ್ತೀನಿ. 1 by 1 ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮತ್ತು ಝೆಡ್ ಬುಕ್ ಕೇಳಿದ್ದಾರೆ, ಎಲ್ಲ ಕೇಳಿದ್ದಾರೆ. 1 by 1 ಶೋ ಯು ಎವ್ರಿಥಿಂಗ್. HP ಡ್ರ್ಯಾಗನ್ ಫ್ಲೈ G4 ಅಂತ ಇದು ಮಾಡೆಲ್. ಇಫ್ ಯು ಜಸ್ಟ್ ಗೂಗಲ್ ಇಟ್. ಓಕೆನಾ. ಅಮೆಝಾನಲ್ಲಿ ಈ ಕಡೆ ಆ ಕಡೆ ಎಲ್ಲ ಪ್ರೈಸಿಂಗ್ ನಿಮಗೆ ಗೊತ್ತಾಗ್ಬಿಡುತ್ತೆ. HP ಡ್ರ್ಯಾಗನ್ ಫ್ಲೈ G4 i5 13th ಜನರೇಷನ್ ಇದೆ. 10 core 12 logical cores ಇದೆ. 1 year warranty you get. 1 year warranty. ಓಕೆನಾ. ವಾಟ್ ಎವರ್ ಇಟ್ ಇಸ್ 1 year warranty you get. ಅದೇ ನಿಮ್ಮ ಸ್ಟೋರ್ ಕಡೆಯಿಂದ ಆಪಲ್ ಇಂದ ಇದು HP ಇಂದನೂ ಇದೆ, ಪ್ಲಸ್ ನಮ್ಮ ಕಡೆಯಿಂದನೂ ಅಡಿಷನಲ್ ನಿಮ್ಮ ಕಡೆಯಿಂದನೂ ಬರುತ್ತೆ. ಓಕೆನಾ. ಸೊ ದಟ್ಸ್ ನಾಟ್ 2 years, 1 year. 1 year ಅಲ್ಲಿ ನಿಮ್ಮದು ಕಂಬೈನ್ ವಾರಂಟಿ ಇಯರ್. ಓಕೆನಾ. 16 GB RAM DDR4, 256 GB NVMe SSD ಇದೆ. 512 GB ವೇರಿಯಂಟು ಇದೆ, 1 TB ವೇರಿಯಂಟು ಇದೆ. ಓಕೆನಾ. Wi-Fi 6E ಮತ್ತು ಇಂಟೆಲ್ ಐರಿಸ್ Xe ಗ್ರಾಫಿಕ್ಸ್. ಟಚ್ ಸ್ಕ್ರೀನ್ ಇದು 4K ಸಪೋರ್ಟ್ ಆಗುತ್ತೆ. ಇದರಲ್ಲಿ ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಕೋಡಿಂಗ್, ಕಂಟೆಂಟ್ ಕ್ರಿಯೇಷನ್, ವಿಡಿಯೋ ನಾರ್ಮಲ್ 4K ಲೈವ್ ಸ್ಟ್ರೀಮಿಂಗ್ ಎಲ್ಲ ಮಾಡ್ಬೋದು. ದಿಸ್ ಈಸ್ ವೆರಿ ಮಚ್ ಸ್ಲಿಮ್. ಕಂಡೀಷನ್ ನೋಡ್ಬೋದು ನೀವು. ಆಲ್ಮೋಸ್ಟ್ ಹೊಸ ಥರ ಇದೆ. ಇದೆಲ್ಲ ಎಷ್ಟು ಬರ್ಬೋದು ಸರ್ ಪ್ರೈಸಿಂಗ್? ಆಲ್ಮೋಸ್ಟ್ ಅರೌಂಡ್ ಈ ಲ್ಯಾಪ್ಟಾಪ್ಗೆ i5 ಇದು. i5ಗೆ ನಾನು ಅರೌಂಡ್ 55 to 58 to 60 ಡಿಪೆಂಡಿಂಗ್ ಆನ್ ದಿ ಕಾನ್ಫಿಗರೇಷನ್. 256 GB, 16 GB RAM, 55, 512 GB, 58, 1 TB, 60, 65 ಆ ಥರ ರೇಂಜಲ್ಲಿ ಹೋಗುತ್ತೆ. ಓಕೆ. ದಿಸ್ ಡ್ರ್ಯಾಗನ್ ಫ್ಲೈ ಇದು. ಇದು ಬಿಟ್ಟರೆ ಇನ್ನೊಂದು ನಿಮಗೆ ದಿಸ್ ಇಸ್ HP
ಎಲೈಟ್ ಬುಕ್. ಎಲೈಟ್ ಬುಕ್. ಓಕೆ. ದಿಸ್ ಇಸ್ ವೆರಿ ಮಚ್ ನಿಮಗೆ ಟ್ರೆಂಡಿಂಗು. ಎಲೈಟ್ ಬುಕ್ ಅಂದರೆ ಗೊತ್ತಿರುತ್ತೆ ನಿಮಗೆ. ಹೌದು. HP ಎಲೈಟ್ ಬುಕ್ ಕಂಪನೀಸ್ ಎಲ್ಲ ಜಾಸ್ತಿ ಇದು ಯೂಸ್ ಮಾಡ್ತಾರೆ. ಹೌದು. X360 830 G10 ಅಂತ ಮಾಡೋ ನಂಬರ್. ಸೊ ನಾರ್ಮಲಿ ಎವ್ರಿವೇರ್ ಇವಾಗ G7 G8 ಸೇಲ್ ಮಾಡ್ತಾ ಹೋದರೆ ಎವ್ರಿವೇರ್. ಸೊ ಐವ್ ಗಾಟ್ ನ್ಯೂ ಸ್ಟಾಕ್ G10 ಮತ್ತು G11 ಬಂದಿದೆ. ಓಕೆ. G10 ಆ್ಯಂಡ್ G11 ಇಸ್ ಸಮಥಿಂಗ್ 13th ಜನರೇಷನ್ ಆ್ಯಂಡ್ ಅಲ್ಟ್ರಾ 7 14th ಜನರೇಷನ್ ಎಲ್ಲ ಲೇಟೆಸ್ಟ್ ಬಂದಿದೆ. HP ಅಲ್ಲಿ ಜಾಸ್ತಿ ಸ್ಟಾಕ್ ಬಂದಿದೆ. ಓಕೆ. ದಿಸ್ ಇಸ್ ಅಗೇನ್ 360 ರೊಟೇಟಬಲ್ ಸ್ಲೇಟ್ ಥರ ಯೂಸ್ ಮಾಡ್ಬೋದು. ಓಕೆನಾ. ಆ್ಯಂಡ್ ಕಂಡೀಷನ್ ಯು ಕ್ಯಾನ್ ಜಸ್ಟ್ ಸಿ ಇಟ್ ಇಸ್ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. ನಾಟ್ ಇವನ್ ಅ ಸಿಂಗಲ್ ಸ್ಕ್ರ್ಯಾಚ್ ಇರಲ್ಲ, ಒಂದು ಸ್ಕ್ರ್ಯಾಚು ಇಲ್ಲ. ದಿಸ್ ಆಲ್ಸೋ ಕಮ್ಸ್ ವಿತ್ 1 year ವಾರಂಟಿ ಸೇಮ್ ಆಸ್ ದಟ್. HP ವಾರಂಟಿ ಇಲ್ಲ ಇದರಲ್ಲಿ. ಓಕೆ. ನಮ್ಮ ಕಡೆಯಿಂದ 1 year ವಾರಂಟಿ ಸಿಗುತ್ತೆ. ಓಕೆನಾ. ದಿಸ್ ಇಸ್ ಅ ಶೋರೂಮ್ ಡಿಸ್ಪ್ಲೇ ಯೂನಿಟ್. HP ವಾರಂಟಿ ಇಲ್ಲ ಇದರಲ್ಲಿ. i5 13th ಜನರೇಷನ್ 16 GB RAM DDR5 512 GB NVMe SSD ಇದೆ. Wi-Fi 6E Iris-Xe ಗ್ರಾಫಿಕ್ಸ್. ಲೆಟ್ ಮಿ ಕನ್ಫರ್ಮ್ ದ ಮಾಡೆಲ್ ಒನ್ಸ್ ಅಗೇನ್. HP ಎಲೈಟ್ ಬುಕ್ X360 830 G10. ಓಕೆ. ಇದನ್ನು ಸೇಮ್ ಆಸ್ ಡ್ರ್ಯಾಗನ್ ಫ್ಲೈ ಪ್ರೈಸಿಂಗ್ ಬರುತ್ತೆ. 55 58 60 ಸೇಮ್ ಪ್ರೈಸಿಂಗ್ ಬರುತ್ತೆ. 360 ರೊಟೇಟ್ ಆಗುತ್ತೆ. 4K ಡಿಸ್ಪ್ಲೇ ಇದೆ. 55 58 60 ರೇಂಜಲ್ಲಿ ಬರುತ್ತೆ. ಬೇಸ್ ಪ್ರೈಸ್ ಇಸ್ 55 ಆ್ಯಂಡ್ ಇಟ್ ಇಸ್ ಲೈಟ್ ನೆಗೋಷಿಯೇಬಲ್. ಕಾಂಟ್ಯಾಕ್ಟ್ ಮಾಡಿ. ಲೈಟ್ ನೆಗೋಷಿಯಬಲ್ ಇದೆ. ಸ್ಟೂಡೆಂಟ್ ಆಫರ್ ಎಲ್ಲ ಇದೆ. ಕಾಂಟ್ಯಾಕ್ಟ್ ಮಾಡಿ, ನೆಗೋಷಿಯೇಟ್ ಆಗುತ್ತೆ. ಲೆಟ್ ಮಿ ಮೂವ್ ಆನ್ ಟು ಇದನ್ನು HP ಎಲೈಟ್ ಬುಕ್ಕೆ. ಇದು i7 ಇದೆ. ಅದು i5 ಇತ್ತು, ಇದು i7 ಇದೆ. i7 ಇಸ್ 5000 ಹೈಯರ್, 5000 ಜಾಸ್ತಿ ಆಗುತ್ತೆ. ಕಾಲ್ ಮಾಡಿ. ದರ್ ಇಸ್ ನಥಿಂಗ್ ದಟ್ ವಿ ಕ್ಯಾನ್ ಡೂ. ಪ್ರೈಸಿಂಗ್ ಎಲ್ಲ ನೆಗೋಷಿಯೇಟ್ ಆಗುತ್ತೆ. ಪ್ರೈಸಿಂಗ್ ಎಲ್ಲ ಕಡಿಮೆ ಮಾಡಿ ಕೊಡ್ತೀನಿ, ಇಲ್ಲ ಅಂತೆಲ್ಲ. ಕಾಲ್ ಅಸ್, ಆಸ್ಕ್ ಅಸ್ ವಾಟ್ ಎವರ್ ಯು ವಾಂಟ್. ಪ್ರೈಸಿಂಗ್ ಕಡಿಮೆ ಮಾಡಿ ಕೊಡ್ತೀನಿ. ಇದು HP ಪ್ರೋ ಬುಕ್. ಓಕೆ. ಆಫ್ಟರ್ ಎಲೈಟ್ ಬುಕ್ ಕಮ್ಸ್ ಪ್ರೋ ಬುಕ್. ಸ್ವಲ್ಪ ಸೆಕೆಂಡ್ ವೇರಿಯಂಟು. ಫಸ್ಟ್ ಎಲೈಟ್ ಬುಕ್ ಬರುತ್ತೆ, ಆಮೇಲೆ ಪ್ರೋ ಬುಕ್. ಇದರಲ್ಲೂ i5 13 Gen ಇದು. ಇದರಲ್ಲೂ HP ಇಂದ 1 year 1.5 year ವಾರಂಟಿ ಇದೆ. ಓಕೆನಾ. HP ಕಡೆಯಿಂದ ಐ ಆಮ್ ಶೂರ್ ಆಲ್ರೆಡಿ ಹ್ಯಾವ್ ಚೆಕ್ಡ್ ಇಟ್. HP ಕಡೆಯಿಂದ 1 year 1.5 year ವಾರಂಟಿ ಇದೆ. ಯಾಕಂದರೆ ಇದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ, ತುಂಬ ಜಾಸ್ತಿ ಸೇಲ್ ಆಯ್ತು ನನಗೆ ಈ ಲ್ಯಾಪ್ಟಾಪು. ಓಕೆ. ಅದಕ್ಕೋಸ್ಕರ ಮತ್ತೆ ಸ್ಟಾಕ್ ಮಾಡಿದ್ದೀನಿ, ಮತ್ತೆ ವಿಡಿಯೋ ಮಾಡಿ ಸ್ಟಾಕ್ ಮಾಡಿದ್ದೀನಿ. ಪ್ರೈಸಿಂಗ್ ಎಲ್ಲ ಅಂತ ಬಂದು ಹೊಸ ಪ್ರೈಸು ಪ್ರೋಬುಕ್ ಅಷ್ಟು ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಹೊಸ ಪ್ರೈಸು ನಿಮಗೆ ಅರೌಂಡು 75 ಏನೋ ಇದೆ. ನಮ್ಮ ಹತ್ರ 45 ರೇಂಜಲ್ಲಿ ಸಿಗುತ್ತೆ. 45 ರೇಂಜಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಡಿಡ್ಂಟ್ ಟೆಲ್ ಯು, ಡ್ರ್ಯಾಗನ್ ಫ್ಲೈ ಹೊಸ ಪ್ರೈಸ್ 1.5 lakhs ಇದೆ. 1.5 lakhs. HP ಎಲೈಟ್ ಬುಕ್ X360 ಇದೆಯಲ್ವಾ, ಇದನ್ನು ಹೊಸ ಪ್ರೈಸ್ 1.5 lakhs ಇದೆ. ಇನ್ನೊಂದು i5 ಇದೆಯಲ್ವಾ, ಅದು ನಾನು ತೋರಿಸಿದೆ ವಿಡಿಯೋ ಅಲ್ಲಿ, ಅದನ್ನು 1.5 lakhs ಇದೆ. ಇದೆಲ್ಲ ತುಂಬ ಡಿಫ್ರೆನ್ಸ್ ಬರುತ್ತೆ. 1.5 lakhs 1.8 lakhs. ನೀವು ಗೂಗಲಲ್ಲಿ ಹಾಕಿದ್ರೆ ನಿಮಗೆ ಮಾಡೆಲ್ ನಂಬರ್ ನಾನು ಹೇಳಿದ್ದೀನಿ. ಇಫ್ ಯು ಪುಟ್ ಇಟ್ ಇನ್ ಗೂಗಲ್ ವಿಲ್ ಗೆಟ್ ಟು ನೋ. ಗೊತ್ತಾಗುತ್ತೆ. ಓಕೆನಾ. ಇದು i5 13 Gen 8 GB RAM and 512 GB SSD. 45 slight negotiable. i5 13 Gen not 8 GB 16 GB RAM 256 GB SSD. ನಿಮಗೆ 45,000 ಸ್ಲೈಟ್ ನೆಗೋಷಿಯಬಲ್. ಇದನ್ನು 1 year ವಾರಂಟಿ ಆ್ಯಪಲ್, ಇದು HP ಕಡೆಯಿಂದ ಇದೆ. ಆ್ಯಂಡ್ ಲೆಟ್ ಮೀ ವಿಡಿಯೋ ಜಾಸ್ತಿ ದೊಡ್ಡದು ಮಾಡೋದು ಬೇಡ, ಹಿಂಗೆ ಹೇಳ್ಬಿಡ್ತೀನಿ ನಾನು. 240 G9 ಇದು. i5 12 Gen ಇದೆ. ಇದನ್ನು 30 33 35 ರೇಂಜಲ್ಲಿ ಸಿಗುತ್ತೆ. HP ಪ್ರೋ ಬುಕ್ ಸೇಮ್ ಇದೇ ಥರ ಇನ್ನೊಂದಿದೆ ನಮ್ಮ ಹತ್ರ. ಜಸ್ಟ್ ಶೋ ಯು ಒನ್ ಮೋರ್ ಥಿಂಗ್. HP ಪ್ರೋ ಬುಕ್ 440 G9 ಇದು. ಕಂಡೀಷನ್ ನೋಡಿ, ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. ಇದನ್ನು i5 12th Gen ಇದ್ರೆ 33 35 ರೇಂಜಲ್ಲಿ ಬಂದುಬಿಡುತ್ತೆ ನಿಮಗೆ ಈ ಲ್ಯಾಪ್ಟಾಪು. ಓಕೆನಾ. ಕಂಡೀಷನ್ ಇಸ್ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. HP i7 12 Gen ಇದ್ರೆ ಅರೌಂಡ್ 40,000 ರೇಂಜಲ್ಲಿ ಸಿಗುತ್ತೆ. i5 10th Gen ಇದೆ. ಜಸ್ಟ್ ಶೋ ಯು, ದಟ್ ಈಸ್ ಅರೌಂಡ್ 27-28 range. HP ಎಲೈಟ್ ಬುಕ್ 10th generation. Condition is almost as good as new again. Every single laptops are scratch dent ಏನು ಇರಲ್ಲ. ಕಂಡೀಷನ್ ಎಕ್ದಮ್ ನ್ಯೂ ಇರುತ್ತೆ. 8 GB RAM ಮತ್ತು 256 GB SSD ಇದೆ. 16 GB RAM ವೇರಿಯಂಟು ಇದೆ. ಓಕೆನಾ. ಯು ಕ್ಯಾನ್ ಆಸ್ಕ್ ಮೀ ವಾಟ್ ಎವರ್ ಯು ವಾಂಟ್, ಐ ಕ್ಯಾನ್ ಗಿವ್ ಯು. ಸೊ ಇಲ್ಲಿರೋದಲ್ಲ ಥಿಂಕ್ ಪ್ಯಾಡ್ಸ್ ಬರುತ್ತೆ. ಇದೆಲ್ಲ ಥಿಂಕ್ ಪ್ಯಾಡ್ಸು. ಐ ಜಸ್ಟ್ ಫರ್ಗಾಟ್ ಒನ್ ಮೇನ್ ಲ್ಯಾಪ್ಟಾಪ್. ಒಂದು ನಿಮಿಷ ಈ ಕಡೆ ಬನ್ನಿ. ಇದು ಐ ಜಸ್ಟ್ ಎಕ್ಸ್ಪ್ಲೈನ್ ಯು. ದಿಸ್ ಇಸ್ HP ZBook ಅಂತ ಈ ಮಾಡಲು. ಹೊಸ ಪ್ರೈಸು ಆಲ್ಮೋಸ್ಟ್ 3 lakhs ಇದೆ. HP ZBook. HP ZBook Fury 16 G10. HP ZBook Fury 16 G10 ಲೇಟೆಸ್ಟ್ ಇದು. ಓಕೆನಾ. ಈ ಥರ ನನ್ನ ಹತ್ರ ಒಂದು 2-3 ಪೀಸಸ್ ಬಂದಿದೆ. ಮತ್ತು G11 ಬಂದಿದೆ, ಅಲ್ಟ್ರಾ 7. ಅದು ನಾಳೆ ಬರುತ್ತೆ ನನಗೆ. ಅದು ಲ್ಯಾಂಡಿಂಗ್ ನಾಳೆ ಆಗುತ್ತೆ. ಅದ್ರ ಬಗ್ಗೆನೂ ಹೇಳ್ಬಿಡ್ತೀನಿ ನಾನು ನಿಮಗೆ. ದಿಸ್ ಇಸ್ G10. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. i7 13th Generation HX ಪ್ರೊಸೆಸರ್.
ಓಕೆನಾ. ಸೊ ಇಫ್ ಯು ಸಿ HX over here, ದಿಸ್ ಇಸ್ ವೆರಿ ಮಚ್ ಹೈಯರ್ ಎಂಡ್. ಪ್ರೊಸೆಸರ್ ಜೊತೆಗೆ ಇದು HX ಬಂದುಬಿಟ್ರೆ ತುಂಬ ಪವರ್ಫುಲ್ ಇದೆ ಪ್ರೊಸೆಸರು, ತುಂಬ ಹೈಯರ್ ಎಂಡ್ ಲ್ಯಾಪ್ಟಾಪ್ ಅಂತ. ಓಕೆನಾ. 13850 HX ನೀವು ಗೂಗಲಲ್ಲಿ ಹಾಕಿದ್ರೆ ಎಕ್ಸಾಕ್ಟ್ ಇದ್ರದ್ದು ಎಷ್ಟು ನಿಮಗೆ ವ್ಯಾಟ್ಸ್ ಪ್ರೊಸೆಸರು, ಎಷ್ಟು ಪವರ್ಫುಲ್ ಇದೆ, ಎಷ್ಟು ಕೋರ್ಸ್ ಇದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ ಸ್ಟಿಲ್ ಎಕ್ಸ್ಪ್ಲೈನ್ ಯು ಹಿಯರ್. 20 ಕೋರ್ಸು 28 ಲಾಜಿಕಲ್ ಕೋರ್ಸ್ ಬರುತ್ತೆ. ಟೋಟಲ್ ಕೋರ್ ಕೌಂಟ್ 28 ಬರುತ್ತೆ, 28 ಕೋರ್ಸು. ವೆರಿ ಮಚ್ ಪವರ್ಫುಲ್. 13th ಜನರೇಷನ್ 32 GB ನಿಮಗೆ DDR5 ರ್ಯಾಮ್ ಇದೆ. ಓಕೆ. ನೀವು 128 GB ವರೆಗೂ ರ್ಯಾಮ್ ಅಪ್ಗ್ರೇಡ್ ಮಾಡ್ಬೋದಿತ್ತು. ಯು ಕ್ಯಾನ್ ಅಪ್ಗ್ರೇಡ್ ದ ರ್ಯಾಮ್ ಅಪ್ ಟು 128 GB. ಓಕೆ. DDR5 ಇದು, DDR4 ಅಲ್ಲ. 128 GB ವರೆಗೂ DDR5 ರ್ಯಾಮ್ ಅಪ್ಗ್ರೇಡ್ ಮಾಡ್ಬೋದು. 512 GB SSD ಇದೆ, NVMe Gen 4, 1 TB 2 TB 3 TB 4 TB ಎಷ್ಟು ಬೇಕಾದ್ರೂ ನಿಮಗೆ ಅಪ್ಗ್ರೇಡ್ ಮಾಡ್ಬೋದು. ದಿಸ್ ಹ್ಯಾಸ್ Wi-Fi 6E ಪ್ಲಸ್ ಮೇನ್ ಇಂಪಾರ್ಟೆಂಟ್ ಪಾರ್ಟು NVIDIA RTX 2080 generation 8 GB ಇದೆ. ಓಕೆ. ಸೊ ದಿಸ್ ಗ್ರಾಫಿಕ್ಸ್ ಕಾರ್ಡ್ ಆ್ಯಂಡ್ ದಿಸ್ ಪ್ರೊಸೆಸರ್ ಬೋತ್ ಕಂಬೈನ್ ಟುಗೆದರ್ ವಿತ್ 2 GB ರ್ಯಾಮು ನಿಮಗೆ ಏನಾದರೂ ಕೆಲಸ ಮಾಡ್ಬೋದು, ವಾಟ್ ಎವರ್ ಯು ವಾಂಟ್. ಓಕೆ. ನಿಮಗೆ 8K ಎಡಿಟಿಂಗ್ ಮಾಡ್ತೀರಾ, ರೆಂಡರಿಂಗ್ ಮಾಡ್ತೀರಾ, ಈಸಿಯಾಗಿ ಆಗುತ್ತೆ. ಹ್ಯಾಂಗ್ ಸ್ಟ್ರಕ್ ಸ್ವಲ್ಪನೂ ನಿಮಗೆ ಫೆದರ್ ಕಟ್ಟು ಹ್ಯಾಂಗ್ ಸ್ಟ್ರಕ್ ಆಗಲ್ಲ, ಪರ್ಫೆಕ್ಟ್ ನಡೆಯುತ್ತೆ. ಓಕೆ. ಇದು ಪ್ರೈಸಿಂಗ್ ಎಷ್ಟು ಸರ್ ನಿಮಗೆ? ಮೈ ಪ್ರೈಸಿಂಗ್ ವಾಟ್ ಐಮ್ ಕೋಟಿಂಗ್ ಇಸ್ 1,20,000. 1 year ವಾರಂಟಿ ಕೊಡ್ತೀನಿ. HP ವಾರಂಟಿ ಇದೆಯಲ್ಲೋ ಗೊತ್ತಿಲ್ಲ, ನೋಡ್ತೀನಿ ನಾನು. 1 year ವಾರಂಟಿ ಕೊಡ್ತೀನಿ, 15 days ರಿಫಂಡ್ ಪಾಲಿಸಿ ಕೊಡ್ತೀನಿ. 1,20,000 ನನ್ನ ಪ್ರೈಸಿಂಗು. ಹೊಸ ಪ್ರೈಸ್ 3 lakhs ಇದೆ. 3 lakhs. ಓಕೆ. ಹೊಸ ಪ್ರೈಸ್ 2 lakhs ತನಕ 3 lakhs ಇದೆ. ಇಫ್ ಯು ಜಸ್ಟ್ ಗೂಗಲ್ ಅಬೌಟ್ ದಿಸ್ HP ZBook Fury 16G10 16 inches ಇದು. ಗೂಗಲ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ 3 lakhs ಇದೆ. ಇದೇ ಥರ ಅಲ್ಟ್ರಾ 7 ಇದೆ, ಸಿಮಿಲರ್ ಕಾನ್ಫಿಗ್ರೇಷನು. 10,000-20,000 ಹಿಂದೆ ಮುಂದೆ ಇದೆ ಪ್ರೈಸಿಂಗು. ಜಸ್ಟ್ ಸಿ ದ ಕಂಡೀಷನ್. ಓಕೆ. ಆಲ್ಮೋಸ್ಟ್ ಹೊಸ ಥರ ಇದೆ. ಓಕೆನಾ. ಸೊ HP ಇದೆ, ಡೆಲ್, ಆ್ಯಪಲ್ ಮುಗೀತು. ಲೆಟ್ಸ್ ಮೂವ್ ಆನ್ ಟು ಲೆನೋವೋ. ಇದು ಲೆನೋವೋ ಥಿಂಕ್ಪ್ಯಾಡ್. ಆ್ಯಸ್ ಯು ನೋ, ಲೆನೋವೋ ಥಿಂಕ್ಪ್ಯಾಡ್ ನಿಮಗೆ ತುಂಬ ಜಾಸ್ತಿ ಟ್ರೆಂಡಿಂಗ್ ಇದೆ. ದಿಸ್ ಇಸ್ ಸೂಪರ್ ರಗ್ಗಡು, ಹ್ಯಾಂಗ್ ಆಗಲ್ಲ, ಸ್ಟ್ರಕ್ ಆಗಲ್ಲ, ಸೂಪರ್ ನಡೆಯುತ್ತೆ ಅಂತ ದೇ ಟೆಲ್. ಅದಕ್ಕೆ ನಮ್ಮ ಹತ್ರ ಲೆನೋವೋ ಥಿಂಕ್ಪ್ಯಾಡ್ ಎವ್ರಿ ಟೈಮ್ ಇದ್ದೇ ಇರುತ್ತೆ. ಯು ಕ್ಯಾನ್ ಸಿ ದ ಕಂಡೀಷನ್. ದಿಸ್ ಇಸ್ ಒನ್ ಆಫ್ ದಿ ಲೆನೋವೋ ಥಿಂಕ್ಪ್ಯಾಡ್. ನಿಮಗೆ ವರ್ಕ್ ಸ್ಟೇಷನ್ ಸೀರೀಸು ತೋರಿಸ್ತಾ ಇರೋದು ಇವಾಗ. ಮಾಡೆಲ್ ನಂಬರ್ P1 Gen 4 ಲೆನೋವೋ ಥಿಂಕ್ಪ್ಯಾಡ್ P1 Gen 4 ಕಾರ್ಬನ್ ಫೈಬರ್ ಪ್ಲಸ್ ಮ್ಯಾಗ್ನೀಷಿಯಮ್ ಚಾಸಸ್. 4K ಡಿಸ್ಪ್ಲೇ ಬರುತ್ತೆ. ಡಿಸ್ಪ್ಲೇ ಇಸ್ ಕಂಪ್ಲೀಟ್ಲಿ 4K ಡಿಸ್ಪ್ಲೇ. ಇಫ್ ಯು ವಾಂಟ್ ಟು ಐ ಕ್ಯಾನ್ ಶೋ ಯು ದ ಡಿಸ್ಪ್ಲೇ ರೆಸಲ್ಯೂಷನ್ ಆಲ್ಸೋ. 4K ಡಿಸ್ಪ್ಲೇ ಬರುತ್ತೆ. P1. ದೇರ್ ಆರ್ ಅ ಲಾಟ್ ಆಫ್ ಫ್ಯಾನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಲ್ಯಾಪ್ಟಾಪ್. ಇದು ನನಗೆ ಜಾಸ್ತಿ ಸ್ಟಾಕ್ ಬಂದಿಲ್ಲ, 3, 4, 5 ಪೀಸಸ್ಸೇ ಬಂದಿರೋದು. ಓಕೆನಾ. ಯು ಜಸ್ಟ್ ಲೆಟ್ ಮೀ ನೋ ಬಿಫೋರ್ ಯು ಕಮ್ ಹಿಯರ್. ಇದಕ್ಕೆ ಬರ್ತಿದ್ದೀರಾ ಅಂದರೆ ಬರೋ ಮುಂಚೆ ಒಂದ್ಸಲ ನನಗೆ ಕಾಲ್ ಮಾಡಿ. ಓಕೆ. ಇದು ಪ್ರೈಸಿಂಗ್ ಎಲ್ಲ ಅಂದ್ರೆ ಬಂದರೆ ಜಾಸ್ತಿ ಇಲ್ಲ, ಅರೌಂಡ್ 60-65 ರೇಂಜ್ ಇದೆ, ಡಿಪೆಂಡಿಂಗ್ ಆನ್ ಕಾನ್ಫಿಗರೇಷನ್. ಇದು ಹೊಸ ಪ್ರೈಸು ನಿಮಗೆ 2 lakhs 2.5 lakhs ಇದೆ. ಪ್ಲಸ್ ದಿಸ್ ಹ್ಯಾಸ್ ಆಲ್ ಆಫ್ ದೀಸ್ ಲ್ಯಾಪ್ಟಾಪ್ಸ್ ಅದರ ಲಿಸ್ಟಲ್ಲೇ ಬಂದಿದೆ. ಲಿಸ್ಟಲ್ಲಿ ಸೀರಿಯಲ್ ನಂಬರಲ್ಲಿ ನಾನು ನೋಡಿದ್ದೀನಿ. ಆಲ್ ಆಫ್ ದೀಸ್ ಲ್ಯಾಪ್ಟಾಪ್ಸ್ ಹ್ಯಾವ್ ಅಟ್ಲೀಸ್ಟ್ 4 to 5-6 months ಲೆನೋವೋ ವಾರಂಟಿ ಇಲ್ಲ. ಲೆನೋವೋ ಕಡೆಯಿಂದ ಇನ್ನೂ ಒಂದು 4-5 months 6 months ಲೆನೋವೋ ವಾರಂಟಿ ಇರುತ್ತೆ. ಮೂವ್ ಆನ್ ಟು ಕಾನ್ಫಿಗರೇಷನ್. ನಿಮಗೆ i7 11th generation ಬೇಸ್ 2.5 ಇದೆ, ಮ್ಯಾಕ್ಸ್ 5.1 ವರೆಗೂ ಹೋಗುತ್ತೆ. 8 core ಪ್ರೊಸೆಸರ್ ಇದು, 16 ಲಾಜಿಕಲ್ ಕೋರ್ಸ್ ಇದೆ, 16 GB ರ್ಯಾಮ್ DDR4, 512 GB NVMe Samsung SSD, ಓಕೆ, Wi-Fi 6, NVIDIA Quadro 4 GB dedicated graphics. So this is Lenovo ThinkPad P1 Gen 4 workstation. ಇದು 4K ಎಡಿಟಿಂಗು, ರೆಂಡರಿಂಗು ಎಲ್ಲ ಮಾಡ್ಬೋದು, ಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಬೋದು. ಓಕೆನಾ. ಸೊ ದಿಸ್ ಒನ್ ಇಸ್ ಡನ್ ಅರೌಂಡ್ ಪ್ರೈಸಿಂಗ್ ನಿಮಗೆ ಹೇಳ್ಬೋದು ಅಂದರೆ ಅರೌಂಡ್ 60, ಸ್ಲೈಟ್ ನೆಗೋಷಿಯಬಲ್, ಸ್ಟಾರ್ಟಿಂಗ್ ಫ್ರಮ್ 60, ಸ್ಲೈಟ್ ನೆಗೋಷಿಯಬಲ್. ಕಾಂಟ್ಯಾಕ್ಟ್ ಅಸ್, ಆಸ್ಕ್ ಮಿ ವಾಟ್ ಯು ವಾಂಟ್. ಇದನ್ನು ನಿಮಗೆ ರ್ಯಾಮ್ ಅಪ್ಗ್ರೇಡ್ ಮಾಡ್ಬೋದು ಆ್ಯಂಡ್ SSD ಅಪ್ಗ್ರೇಡ್ ಮಾಡ್ಬೋದು. ಯು ಕ್ಯಾನ್ ಆಸ್ಕ್ ಮಿ ವಾಟ್ ಎವರ್ ಯು ವಾಂಟ್, ಓಕೆ, ಡೂ ಇಟ್. ಇಲ್ಲ ಅಂದರೆ ಇಫ್ ಯು ವಾಂಟ್ ಸಮಥಿಂಗ್ ವಿಚ್ ಐ ಡೋಂಟ್ ಹ್ಯಾವ್, ಆಸ್ಕ್ ಮೀ, ನಾನು ಸೋರ್ಸ್ ಮಾಡ್ಕೊಡ್ತೀನಿ. ನಿಮಗೆ M5 MacBook Pro ಬೇಕಾ, ಆ್ಯಪಲ್ M5 ಚಿಪ್ ಬೇಕಾ, ಸೋರ್ಸ್ ಮಾಡ್ಕೊಡ್ತೀನಿ. M4 ನನ್ನ ಹತ್ರ ಇತ್ತು, ಎಲ್ಲ ಸೇಲ್ ಆಗಿದೆ, ಮತ್ತೆ ರೀಸ್ಟಾಕ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಸದ್ಯಕ್ಕೆ M3 ಎಲ್ಲ ಬಂದಿದೆ, M4 ಬಂದಿಲ್ಲ. ಸೊ ವಾಟ್ ಎವರ್ ಯು ವಾಂಟ್, ಯು ಆಸ್ಕ್ ಮೀ, ಐ ವಿಲ್ ರೀಸ್ಟಾಕ್ ಇಟ್, ಐ ವಿಲ್ ಅರೇಂಜ್ ಇಟ್ ಫಾರ್ ಯು. ಓಕೆ, ಲೆಟ್ಸ್ ಮೂವ್ ಆನ್ ಟು ಲೆನೋವೋ. ತುಂಬ ಬೆಸ್ಟ್ ಮಾಡೆಲ್ ಇದು. ಇದರ ನಿಮಗೆ ಆಲ್ರೆಡಿ ನಾನು ತುಂಬ ಈ ಲ್ಯಾಪ್ಟಾಪ್ ಬಗ್ಗೆ ತೋರಿಸಿದ್ದೀನಿ. ದಿಸ್ ಇಸ್ really an amazing model, super model ಇದು, 4K display, okay, and
ಹೈಯೆಸ್ಟ್ ಸೇಲ್ ನಮಗೆ ಇದೇ ಲ್ಯಾಪ್ಟಾಪ್ ಆಗಿರೋದು. ತುಂಬ ಜಾಸ್ತಿ ಸೇಲ್ಸ್ ಅಂದರೆ ಇದೆ. ಕಸ್ಟಮರ್ಸ್ ಕಾಲ್ ಮಾಡ್ತಾರೆ, ಸರ್ ಯೋಗ ಲ್ಯಾಪ್ಟಾಪ್ ಬೇಕು, ದಿಸ್ ಇಸ್ ಲಿನೋವೋ ಥಿಂಕ್ಪ್ಯಾಡ್ X1 ಯೋಗ. ಸರ್ ಯೋಗ ಲ್ಯಾಪ್ಟಾಪ್ ಬೇಕು, 360 ರೊಟೇಟ್ ಆಗಬೇಕು, 4K ಡಿಸ್ಪ್ಲೇ. 360 ರೊಟೇಟ್ ಆಗುತ್ತೆ, 4K ಡಿಸ್ಪ್ಲೇ ಇದೆ. ಐ ಕ್ಯಾನ್ ಜಸ್ಟ್ ಶೋ ಯು ದ ಡಿಸ್ಪ್ಲೇ. 4K ಡಿಸ್ಪ್ಲೇ ಇದೆ, 360 ರೊಟೇಟ್ ಆಗುತ್ತೆ. ಪ್ಲಸ್ ಒನ್ ಮೋರ್ ಮ್ಯಾಜಿಕ್ ಪಾಯಿಂಟ್ ಇಸ್ ಪೆನ್ ಇದೆ. ಪೆನ್ನು ಇರುತ್ತೆ. ಓಕೆ, ಡ್ರಾಯಿಂಗ್ಸ್ ಮಾಡೋಕ್ಕೆ, ಡಿಸೈನ್ ಮಾಡೋಕ್ಕೆ, ಡ್ರಾಯಿಂಗ್ಸು, ಆರ್ಕಿಟೆಕ್ಚರ್ಸ್ ಎಲ್ಲ ಮಾಡೋಕ್ಕೆ ನಿಮಗೆ ಪೆನ್ ಇದೆ. ಆ್ಯಂಡ್ ದ ಪ್ರೊಸೆಸರ್ ಇಸ್ ವೆರಿ ಪವರ್ಫುಲ್. ಪ್ರೊಸೆಸರ್ ಇಸ್ i7 11th ಜನರೇಷನ್. 16 GB ರ್ಯಾಮ್ ಇದೆ, 256 GB SSD ಇದೆ. 512 ಬೇಕಂದ್ರೆ 512 ಅಪ್ಗ್ರೇಡ್ ಮಾಡ್ಬೋದು. ಐರಿಸ್ ಗ್ರಾಫಿಕ್ಸ್ ಇದೆ, 4K ಸ್ಟ್ರೀಮಿಂಗ್ ಎಲ್ಲ ಮಾಡ್ಬೋದು. ಸೊ ದಿಸ್ ಇಸ್ ವೆರಿ ಮಚ್ ಟ್ರೆಂಡಿಂಗ್, ಹೈಯೆಸ್ಟ್ ಸೇಲ್ ನಮಗೆ. ಸೊ ದಟ್ ಇಸ್ ದ ರೀಸನ್ ಅಗೈನ್ ಐ ಹ್ಯಾವ್ ಸ್ಟಾಕ್ಡ್ ಅರೌಂಡ್ 550 to 60 ಪೀಸಸ್. ಬೇಕಂದ್ರೆ ಗ್ರ್ಯಾಬ್ ಮಾಡಿ. 4 ಎವ್ರಿ ಬ್ರಾಂಚ್ ಹ್ಯಾಸ್ ದಿಸ್ ಲ್ಯಾಪ್ಟಾಪ್. You call us whatever you want. Pricing number ಎಲ್ಲ ಇದೆ. Starting from 40,000 ಬರುತ್ತೆ. Starting from 40,000 ಇದೆ. Okay. Depending on configuration, whatever you want, you ask me, I'll tell you. Let me not elaborate more. Lenovo X1 Yoga ಮತ್ತೆ Lenovo ThinkPad ಇದು. ThinkPad T14S ಅಂತ. Okay. T14S Gen 2. ಇದೆಲ್ಲ ಎಷ್ಟು ಬರ್ಬೋದು? ಅರೌಂಡ್ 35-40 ರೇಂಜಲ್ಲಿ ಇದೆ. ಓಕೆನಾ. i7 11 ಜನರೇಷನ್ ಇದ್ರೆ ಅರೌಂಡ್ 40,000 ರೇಂಜಲ್ಲಿ ಸಿಗುತ್ತೆ. ಇದೇ ತರ i7 10 ಜನರೇಷನ್ ಇದೆ, ಟಚ್ ಸ್ಕ್ರೀನ್ ಇದೆ, 30-33 ರೇಂಜಲ್ಲಿ ಸಿಗುತ್ತೆ. ಥಿಂಕ್ ಪ್ಯಾಡ್ಸ್ ನಿಮಗೆ ಹೊಸ ಸ್ಟಾಕ್ ಬಂದಿದೆ, ಡೆಲ್ಲು ಬಂದಿದೆ, HP ಬಂದಿದೆ. ಓಕೆನಾ, ಯು ಕ್ಯಾನ್ ಸಿ ಒನ್ಸ್. ಓಕೆನಾ, HP, ಡೆಲ್, ಲಿನೋವೋ, ಥಿಂಕ್ಪ್ಯಾಡ್, ಆಪಲ್ ಎಲ್ಲ ಹೊಸ ಸ್ಟಾಕ್ ಬಂದಿದೆ. ಕಾಲರ್ಸ್ ಆಸ್ಕರ್ಸ್ ವಾಟ್ ಎವರ್ ಯು ವಾಂಟ್. ಸಿಮ್ಟೆಕ್ ಕಂಪ್ಯೂಟರ್ಸ್ ಕೋರಮಂಗಲ ಅಂತ ಗೂಗಲ್ ಮ್ಯಾಪ್ಸ್ ಅಲ್ಲಿ ಹಾಕಿ, ಸಿಮ್ಟೆಕ್ ಕಂಪ್ಯೂಟರ್ಸ್ ಕೋರಮಂಗಲ ಬ್ರಾಂಚಲ್ಲಿ ಹೊಸ ಸ್ಟಾಕ್ಸ್ ಬಂದಿದೆ. ಇಫ್ ಯು ವಾಂಟ್ ಟು ಗೋ ಟು ಎನಿ ಅದರ್ ಬ್ರಾಂಚ್ ಆಲ್ಸೋ ಕಾಲ್ ಮೀ. ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮೀ. ಇಫ್ ಯು ವಾಂಟ್ ಟು ಗೋ ಟು ಎನಿ ಅದರ್ ಬ್ರಾಂಚ್ ಆಲ್ಸೋ ಕಾಲ್ ಮಾಡಿ, ಲೊಕೇಶನ್ ಕೇಳಿ, ವಿಲ್ ಸಜೆಸ್ಟ್ ಯು ವಾಟ್ ಎವರ್ ಯು ವಾಂಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸರ್ ನೋಡಿ, ಇದೊಂದು HP ZBook. ನಾನು ನಿನ್ನೆ ಹೇಳಿದೆ ನಿಮಗೆ, ಇವತ್ತು ಹೊಸ ಬೇರೆ ಸ್ಟಾಕು ನಾಳೆ ಬರ್ತದೆ ಅಂತ ನಾನು ವಿಡಿಯೋಲ್ಲಿ ಹೇಳಿದ್ದೆ. ನಾನು ವಿಡಿಯೋ ಮಾಡಿದ್ನಲ್ವ, ಆ ವಿಡಿಯೋಲ್ಲಿ ಹೇಳಿದ್ದೇನೆ. ಇದೊಂದು HP ZBook. ಇನ್ನೂ ಒಂದು 4-5 ಮಾಡಲ್ಸ್ ನಾನು ತೋರಿಸ್ಬಿಡ್ತೀನಿ, ಸೊ ದ್ಯಾಟ್ ವಿಲ್ ಬಿ ಈಸಿ ಫಾರ್ ಯು, ವಿಲ್ ಬಿ ಈಸಿ ಫಾರ್ ದ ಆಡಿಯನ್ಸ್ ಟು ಸಿ. ಇದೊಂದು ಮಾಡಲ್ ಬಂದಿದೆ ಹೊಸ ZBook. ನಾನು ಬೇರೆ ZBook ಇಲ್ಲಿ ತೋರಿಸಿದ್ದೆ, ಇನ್ನೊಂದು ZBook ತೋರಿಸಿದ್ದೆ. ಅದು ಹೈಯರ್ ಆ್ಯಂಡ್ i7 13 ಜನರೇಷನು HX ಮಾಡಲ್ ತೋರಿಸಿದ್ದೆ ನಾನು ನಿಮಗೆ. ಇದೊಂದು ಮಾಡಲ್ 11 ಜನರೇಷನ್ H ಸೀರೀಸು, 2.5 GHz ಬೇಸ್ ಇದೆ. ಮ್ಯಾಕ್ಸ್ ಟರ್ಬೋ ಬೂಸ್ಟ್ 4.9ವರೆಗೂ ಟರ್ಬೋ ಬೂಸ್ಟ್ ಆಗುತ್ತೆ. 8 ಕೋರ್ 16 ಲಾಜಿಕಲ್ ಕೋರ್ಸ್ ಇದೆ. ಓಕೆನಾ, i7 11 ಜನರೇಷನು, 16 GB ರ್ಯಾಮ್ ಬರುತ್ತೆ, DDR4. ಯು ಕ್ಯಾನ್ ಅಪ್ಗ್ರೇಡ್ ಅಪ್ ಟು 64 GB. ಮತ್ತು 512 GB NVMe SSD ಇದೆ. Wi-Fi 6 160 MHz ಪ್ಲಸ್ ಇಂಟೆಲ್ UHD ಗ್ರಾಫಿಕ್ಸ್ ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇದು ನಿಮಗೆ NVIDIA RTX A2000 ಜೊತೆಗೆ ಬರುತ್ತೆ. ಸೊ ಈ ಲ್ಯಾಪ್ಟಾಪಲ್ಲಿ ನೀವು ವಿಡಿಯೋ ರೆಂಡರಿಂಗ್, ಕೋಡಿಂಗ್, ಪ್ರೋಗ್ರಾಮಿಂಗ್, ಡೀಪ್ ಡೇಟಾ ಸೈನ್ಸ್ ಎಲ್ಲ ನಡೆಯುತ್ತೆ. ಓಕೆನಾ, ದೀಸ್ ಟ್ರೆಂಡಿಂಗ್ ಇದು ಲ್ಯಾಪ್ಟಾಪ್ಸು. ZBook ನಾನು ಲಾಸ್ಟ್ ಒಂದು 4-5 ವೀಡಿಯೋಸಲ್ಲೂ ಹಾಕಿದ್ದೀನಿ. 4-5 ವೀಡಿಯೋಸಲ್ಲೂ ನಿಮಗೆ ZBook ನಂಬರ್ 1 ಸೇಲ್ ಆಗುತ್ತೆ. ದಟ್ ಈಸ್ ದ ರೀಸನ್ ನಮ್ಮ ಪ್ರಮೋಟಿಂಗ್. ನಮಗೆ ಈ ಸ್ಟಾಕ್ ಬಂತು ಇವತ್ತು, ಸೊ ಐ ಥಾಟ್ ಆಫ್ ಮೇಕಿಂಗ್ ಅನದರ್ ವೀಡಿಯೋ ಆ್ಯಂಡ್ ಆ್ಯಡಿಂಗ್ ಇಟ್ ಟು ದಿ ಸೇಮ್ ವೀಡಿಯೋ. ಓಕೆನಾ, ಇದೊಂದು ಬಂದಿದೆ ಸ್ಟಾಕು. ಅರೌಂಡ್ ಬಜೆಟ್ ಅರೌಂಡ್ 50-55 ರೇಂಜಲ್ಲಿದೆ. ಬಿಕಾಸ್ ಇದು RTX ಗ್ರಾಫಿಕ್ಸ್ ಕಾರ್ಡು. ನಾರ್ಮಲ್ ಗ್ರಾಫಿಕ್ಸ್ ಕಾರ್ಡಿಂದ ಇನ್ನೂ ಕಡಿಮೆ ಆಗುತ್ತೆ. ಇದು RTX ಗ್ರಾಫಿಕ್ಸ್ ಕಾರ್ಡು 50 ಸ್ಟಾರ್ಟಿಂಗ್ ರೇಂಜ್ ಇದೆ. 50, 55, 58 ಆ ಥರ ರೇಂಜಲ್ಲಿದೆ. ಯು ಸಿ ದ ಕಂಡೀಷನ್. HP ZBook ಪವರ್ G8 ಅಂತ ಇದೆ. HP ZBook ಪವರ್ G8 ವರ್ಕ್ ಸ್ಟೇಷನ್ ಅಂತ. ಓಕೆನಾ, 11 ಜನರೇಷನ್ H ಸೀರೀಸ್ ಬರುತ್ತೆ. ಇದಾಗೋಯ್ತು. ಆಮೇಲೆ ವಿ ಹ್ಯಾವ್ ಗಾಟ್ ನ್ಯೂ ಸ್ಟಾಕ್ಸ್ ಆಫ್ MacBook Air. M2 ಬಂದಿದೆ, M3 ಬಂದಿದೆ, M1 Maxu 64 GB ವೇರಿಯಂಟು, M1 Max 32 GB ವೇರಿಯಂಟು. ಓಕೆನಾ, ಜಸ್ಟ್ ಸಿ ದ ಕಂಡೀಷನ್ ಆಫ್ ದಿಸ್ ಲ್ಯಾಪ್ಟಾಪ್. ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. ಓಕೆನಾ, ನಾನು ನಿಮಗೆ ಕಾನ್ಫಿಗರೇಷನ್ ಹೇಳ್ತೀನಿ. ಓಕೆ, ಲೆಟ್ ಮಿ ಫಸ್ಟ್ ಟೆಲ್ ಯು ದಿ ವಾರಂಟಿ ಆಫ್ ದಿಸ್ ಲ್ಯಾಪ್ಟಾಪ್. 26 January 2027ವರೆಗೂ ಇದು ಆ್ಯಪಲ್ ವಾರಂಟಿ ಇದೆ. ಸೊ ಬೇಸಿಕ್ಲಿ 1 year, ಆಲ್ಮೋಸ್ಟ್ 1 year ನಿಮಗೆ ಆ್ಯಪಲ್ ವಾರಂಟಿ ಈ ಲ್ಯಾಪ್ಟಾಪಲ್ಲಿ ಇದೆ. ಇಫ್ ಯು ಗೋ ಆನ್ ಟು ದ ಕಾನ್ಫಿಗರೇಷನ್, 2022 ಮಾಡಲು, M2 ಚಿಪ್, 16 GB ರ್ಯಾಮ್, 256 GB SSD, ನಿಮಗೆ 100% ಬ್ಯಾಟ್ರಿ ಹೆಲ್ತ್, 87 ಸೈಕಲ್ ಕೌಂಟ್.
ಸೊ ದಿಸ್ ಲ್ಯಾಪ್ಟಾಪ್ ಈಸ್ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. ಸೈಕಲ್ ಕೌಂಟ್ 100 ಇದೆ, 256 GB SSD, 16 GB RAM, Apple M2 ಚಿಪ್, 1 year ವಾರಂಟಿ ಇದೆ ಆ್ಯಪಲಿಂದ. ವಾಟ್ ಎವರ್ ಇಟ್ ಈಸ್ ಯು ಕ್ಯಾನ್ ಕಾಲ್ ಮಿ. ಆ್ಯಪಲೆಲ್ಲ ಹೋಗ್ಬೋದು ನೀವು, ನಮ್ಮ ಹತ್ರನೇ ಅಂತೆಲ್ಲ ಆ್ಯಪಲೆಲ್ಲ ಹೋಗ್ಬೋದು. ಬೇಸ್ ಪ್ರೈಸ್ ಅರೌಂಡ್ 52-53,000 ಇದೆ M2 ಚಿಪ್ಪು ವಿತ್ 16 GB ವೇರಿಯಂಟು. ಇದು ಒಂದು. ಆಮೇಲೆ ದಸ್ ಒನ್ ಮೋರ್, ಇದು M3 ಇದು. ಯು ಕ್ಯಾನ್ ಸಿ ದ ಕಂಡೀಷನ್ ಆಫ್ ದಿಸ್ ಲ್ಯಾಪ್ಟಾಪ್ ಆಸ್ ವೆಲ್. ನಾಟ್ ಇವನ್ ಅ ಸಿಂಗಲ್ ಸ್ಕ್ರ್ಯಾಚ್, ನೋ ಡೆಂಟ್, ಸ್ಲೇಟ್ ಥರ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ ಇದೆ. ಇದಕ್ಕೂ ಆಲ್ಮೋಸ್ಟ್ 1 year ವಾರಂಟಿ ಇದೆ. ಅಕ್ಟೋಬರ್ 2026, 1 year ಅಲ್ಲ, ಒಂದು ಮಾರ್ಚ್ ಅಲ್ವಾ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 7 months ಇದೆ ಆ್ಯಪಲ್ ವಾರಂಟಿ. ಸೊ ಬೇಸಿಕ್ಲಿ 5 months ಯೂಸ್ ಅಂತ ಅಂದ್ಕೊಳ್ಳಿ. M3 ಚಿಪ್ಪು, ದಿಸ್ ಇಸ್ 2024 ಮಾಡೆಲ್ M3 ಚಿಪ್ಪು, 16 GB RAM, 256 GB SSD, ಮತ್ತು ಸೈಕಲ್ ಕೌಂಟ್ ಅಲ್ಲಿ ಶೋ ಯು 97% ಬ್ಯಾಟ್ರಿ ಹೆಲ್ತ್ ಇದೆ, 146 ಸೈಕಲ್ ಕೌಂಟ್. 146 ಸೈಕಲ್ ಕೌಂಟ್ ಅಂದರೆ ಲ್ಯಾಪ್ಟಾಪ್ ಬರೀ 146 times ಆನ್ ಆಗಿದೆ, ಚಾರ್ಜ್ ಆಗಿದೆ ಅಷ್ಟೇ. ಸೊ 146 days ಮೇ ಬಿ ಯೂಸ್ ಆಗಿದೆ. ಇದು ಒಂದು, ಅದೂ ಅರೌಂಡ್ 80 days ಅಷ್ಟೇ ಯೂಸ್ ಆಗಿದೆ. ಸೊ ಲ್ಯಾಪ್ಟಾಪ್ಸ್ ಆರ್ ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. ತುಂಬ ಕಡಿಮೆ ಯೂಸ್ಡ್ ಇದೆ. ವಿಸಿಟ್ ಮಾಡಿ, ಕಾಲ್ ಮಾಡಿ ನಮಗೆ. ವಿ ಹ್ಯಾವ್ ಲಾಡ್ ಆಫ್ ಸ್ಟಾಕ್ಸ್. ಓಕೆನಾ. M2 ಆಗಿತ್ತು, M2 ಆಯಿತು, M3 ಆಯಿತು. ನಾನು ZBook ನನಗೆ ತೋರಿಸಿದ್ದೀನಿ. ಇನ್ನೊಂದು ಲೆಟ್ ಮಿ ಶೋ ಯು ಅಬೌಟ್ M1 Max. ಸಿ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಲ್ಯಾಪ್ಟಾಪ್. ಈ ಲ್ಯಾಪ್ಟಾಪು ಲೆಟ್ ಮಿ ಶೋ ಯು 2021 ವರ್ಷನೇ. 2023, 24, 25 ಇದು ಯಾವುದೂ ಇಲ್ಲ. ಇದು 2021 ಬಟ್ ದಿಸ್ ಇಸ್ M1 Max. ಓಕೆನಾ. M1 Max ಅಂದರೆ ಇಫ್ ಯು ನೋ ಯು ನೋ. ನಿಮಗೆ ಗೊತ್ತಿದೆ ಅಂದರೆ ನಿಜವಾಗ್ಲೂ ಗೊತ್ತಿರುತ್ತೆ. 32 GB RAM ಇದೆ, 2 TB SSD ಇದೆ. ನಮ್ಮ ಹತ್ರ ಇದು ಸೇಮ್ 1 TB ವೇರಿಯಂಟು ಬರುತ್ತೆ, 2 TB ವೇರಿಯಂಟು ಬರುತ್ತೆ. 32 GB RAM M1 Maxು, RAM 16 GB ವೇರಿಯಂಟ್, 64 GB ವೇರಿಯಂಟು ಬರುತ್ತೆ. ಇಲ್ಲಿದೆ. I'll just show you right away here. ಹಂಗೆ ತೋರಿಸ್ಬಿಡ್ತೀನಿ. ಐ ಡೋಂಟ್ ವಾಂಟ್ ಟು ಎಲಾಬ್ರೇಟ್ ದ ವಿಡಿಯೋ ಮೋರ್. ಇಲ್ಲಿ ತೋರಿಸಿ. ಇದು 64 GB RAM ಇದೆ. ಓಕೆನಾ. 64 GB RAM ಇದೆ M1 Maxು. ಓಕೆನಾ. ಐ ಹ್ಯಾವ್ 64 GB and 1 TB and 32 GB and 2 TB and 64 GB and 2 TB ಎಲ್ಲ ಇದೆ. ಓಕೆನಾ. ಕಾಲ್ ಮಾಡಿ, ಆಸ್ಕ್ ಮಿ ವಾಟ್ ಯು ವಾಂಟ್. ಓಕೆನಾ. ದ ಮೇನ್ ಪಾಯಿಂಟ್ ಆಫ್ ದಿಸ್ M1 Max ಈಸ್, ಇಲ್ಲಿ ನೋಡಿ, ನಾರ್ಮಲಿ ನೀವು ಗೂಗಲಲ್ಲಿ ಹಾಕ್ಬಿಟ್ಟು, ಫಸ್ಟ್ ಈ ಕಡೆ ಗೂಗಲಲ್ಲಿ ಹಾಕ್ಬಿಟ್ಟು M4 Pro ಚಿಪ್ಪು ಅಥವಾ M3 Pro ಚಿಪ್ಪು ಅಥವಾ M2 Pro ಚಿಪ್ಪು ಆ್ಯಪಲಲ್ಲಿ ವೆಬ್ಸೈಟಲ್ಲಿ ನೋಡಿ. M2 Pro ಚಿಪ್ದು GPU ಕೋರ್ ಕೌಂಟ್ ಎಷ್ಟಿದೆ. M2 Pro ಅಂದರೆ GPU ಕೋರ್ ಕೌಂಟ್ 18 ಅಥವಾ 19 ಕೋರ್ಸ್ ಬರುತ್ತೆ. M3 Pro ಚಿಪ್ಪು 16 ಇಂಚಸ್ಸು, ನಾನು ಇಲ್ಲೇ ವಿಡಿಯೋಲ್ಲಿ ತೋರಿಸಿದ್ದೀನಿ. 16 ಇಂಚ್ ನನ್ನ ಹತ್ರನೇ ಇದೆ ಲ್ಯಾಪ್ಟಾಪು. M3 Pro ಚಿಪ್ಪು ನಿಮಗೆ 18 ಕೋರ್ 19 ಕೋರ್ ಬರುತ್ತೆ. ಓಕೆನಾ. 18 ಕೋರ್ 19 ಕೋರ್ ಬರುತ್ತೆ. ಇದು ನಿಮಗೆ, ಇಫ್ ಯು ಜಸ್ಟ್ ಸಿ ದಿಸ್ ಹ್ಯಾಸ್ 32 ಕೋರ್ GPU. 32 ಕೋರ್ GPU ಬರುತ್ತೆ. ಓಕೆನಾ. ಸೊ ದಿಸ್ ಲ್ಯಾಪ್ಟಾಪ್ ಈಸ್ ಕಂಪ್ಲೀಟ್ ಬೀಸ್ಟು. ನಿಮಗೆ ಫುಲ್ ರಗ್ಗಡ್ ಯೂಸ್ ಮಾಡ್ಬೋದು. ಇದು ಕೋರು ನಿಮಗೆ 32 ಕೋರ್ ಅಂದರೆ M3 Pro ಚಿಪ್ಪೇ ನಿಮಗೆ 18 ಕೋರ್ ಬರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಈ ಲ್ಯಾಪ್ಟಾಪ್ ನೋಡಿ ಒಂದ್ಸಲ. ದಿಸ್ ಲ್ಯಾಪ್ಟಾಪ್ ಈಸ್ ಓನ್ಲಿ 18 ಕೋರ್. ಓಕೆನಾ. ಯಾವ್ದು ಗೊತ್ತಾ ಇದು? ಇದೇ ನಿಮಗೆ 18 ಕೋರ್ ಬರುತ್ತೆ. ಇದು ಯಾವ್ದು ಗೊತ್ತಾ? ಇದು M3 Pro. ಇದು M3 Proನೇ ನಿಮಗೆ 2023-24 ವರ್ಷನ್, ಲೇಟೆಸ್ಟ್ ವರ್ಷನ್ನೇ ನಿಮಗೆ ಎಷ್ಟು 18 ಕೋರ್ ಬರ್ತದೆ. ದಿಸ್ ಹ್ಯಾಸ್ 32 ಕೋರ್ GPU. ಓಕೆ. ಆ್ಯಂಡ್ ದಿಸ್ ಈಸ್ ವೇ ಮೋರ್ ಸುಪೀರಿಯರ್ ದೆನ್ ಆಲ್ ದ ಲ್ಯಾಪ್ಟಾಪ್ಸ್. ಇದರಲ್ಲಿ ಕೋಡಿಂಗ್, ಪ್ರೋಗ್ರಾಮಿಂಗ್, ಡೇಟಾ ಸೈನ್ಸ್, ಡೆವಲಪ್ಮೆಂಟು, ವಿಡಿಯೋ ರೆಂಡರಿಂಗ್, ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಬೋದು ನೀವು. ಎವ್ರಿಥಿಂಗ್. ಓಕೆನಾ. ಎವ್ರಿಥಿಂಗ್ ಯು ಕ್ಯಾನ್ ಡೂ ಇನ್ ದಿಸ್ ಲ್ಯಾಪ್ಟಾಪ್. ಮತ್ತು ಇದು ಸ್ಟಾಕು 5-6 ನಂಬರ್ಸ್ ತುಂಬ ಲಿಮಿಟೆಡ್ ಸ್ಟಾಕ್ ಬಂದಿದೆ. M1 Maxು 64 GB ವೇರಿಯಂಟು ಇದೆ, 32 GB ವೇರಿಯಂಟು ಇದೆ. M2 Air ಬಂದಿದೆ, M3 Air ಬಂದಿದೆ, M3 Pro ಅಂತೂ ತೋರಿಸಿದ್ದು ನಾನು ಆಲ್ರೆಡಿ. ZBook ಬಂದಿದೆ. ಆ್ಯಂಡ್ ಲೆಟ್ ಮಿ ಕಮ್ ಓವರ್ ಹಿಯರ್. HP EliteBook ಸೀರೀಸು ನಾನು ಲಾಸ್ಟ್ ವಿಡಿಯೋಲ್ಲಿ
13 ಜೆನು 12 ಜೆನು ಹೈರ್ ಎಂಡ್ ಮಾಡಲ್ಸ್ ತೋರಿಸಿದೆ, ಎಲ್ಲ ಹೈರ್ ಎಂಡ್ ಮಾಡಲ್ಸ್ ಇದೆ ಅಂತ ತೋರಿಸಿದೆ. ಲೋವರ್ ಎಂಡ್ ಮಾಡಲ್ಸ್ ತೋರಿಸಿಲ್ಲ. ಓಕೆನಾ, ಐ ಹ್ಯಾವ್ ಲೋವರ್ ಎಂಡ್ ಮಾಡಲ್ಸ್ ಆಲ್ಸೋ. i5 11th ಜೆನ್ನು ಇದೆ, 840 G8, ಯು ಕ್ಯಾನ್ ಸಿ ಓವರ್ ಹಿಯರ್. i5 11th ಜೆನ್, 8GB ರ್ಯಾಮ್, 256GB SSD, ನಿಮಗೆ ಒಂದು 30,000 ರೇಂಜಲ್ಲಿ ಬರುತ್ತೆ. i5 10th ಜೆನ್ ಇದೆ, ಇಲ್ಲಿ ನಿಮಗೆ ಒಂದು 27-28 ರೇಂಜಲ್ಲಿ ಬರುತ್ತೆ. ಇದು i5 10th ಜೆನು. ಯು ಕ್ಯಾನ್ ಸಿ ದ ಕಂಡೀಷನ್ ಆಫ್ ದ ಲ್ಯಾಪ್ಟಾಪ್ಸ್, ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. ಓಕೆನಾ, ಇಲ್ಲೂ ನೋಡ್ಬೋದು, ಆಲ್ಮೋಸ್ಟ್ ಆಸ್ ಗುಡ್ ಆಸ್ ನ್ಯೂ. ಯು ಕ್ಯಾನ್ ಸಿ ದ ಕಂಡೀಷನ್. i5 10th ಇದೆ, i5 11th ಇದೆ. HP ಯಲ್ಲಿ ಲೇಟೆಸ್ಟು ಹೈಯರ್ ಎಂಡ್ ಕಾನ್ಫಿಗರೇಷನ್ಸ್ ಇದೆ ಅಂತ ಹೇಳಿದ್ದೀನಿ ನಾನು. ಅದು ಬಿಟ್ಟರೆ ಇದೆಲ್ಲ ಬಿಟ್ಟರೆ X1 ಯೋಗ ನಾನು ಅಷ್ಟು ಗಮನ ಕೊಟ್ಟಿಲ್ಲ ಈ ಲ್ಯಾಪ್ಟಾಪ್ಸ್ಗೆ ಲಾಸ್ಟ್ ಟೈಮು. ದೀಸ್ ಆರ್ 4K ರೆಸಲ್ಯೂಷನ್. ದೀಸ್ ಆರ್ ಕಂಪ್ಲೀಟ್. ನಿಮಗೆ ಈ ಲ್ಯಾಪ್ಟಾಪ್ ಅಂದರೆ ಹೊಸ ಪ್ರೈಸ್ ಈ ಲ್ಯಾಪ್ಟಾಪ್ದು ಆಲ್ಮೋಸ್ಟ್ 1.8-1.7 ಲ್ಯಾಕ್ಸ್ ಇದೆ. ಮಾತಾಡಂಗೆ ಇಲ್ಲ. 1.8-1.7 ಲ್ಯಾಕ್ಸ್ ಇದೆ. ಇದು ನಿಮಗೆ ಡಿಸ್ಪ್ಲೇ ರೆಸಲ್ಯೂಷನ್ ನೋಡ್ಕೊಳ್ಳಿ, 3840x2400 ಇದೆ ಡಿಸ್ಪ್ಲೇ ರೆಸಲ್ಯೂಷನ್. i7 ಟಚ್ ಸ್ಕ್ರೀನು, ಯು ಕ್ಯಾನ್ ಸಿ ದ ಕಾನ್ಫಿಗರೇಷನ್ ಒನ್ಸ್. ಹೊಸ ಪ್ರೈಸ್ 1.5, 1.7, 1.8 ಇದೆ. i7 3 GHz ಬೇಸು, ಮ್ಯಾಕ್ಸ್ ಟರ್ಬೋ ನಿಮಗೆ 4.8ವರೆಗೂ ಹೋಗುತ್ತೆ. 16GB ರ್ಯಾಮ್, 256GB NVMe SSD ಇದೆ, 16GB ರ್ಯಾಮ್, DDR4X 4200 MHz. Wi-Fi 6 ಇದೆ. ಐರಿಸ್ ಗ್ರಾಫಿಕ್ಸ್ ಇಸ್ ಮೀನ್ ಫಾರ್ 4K ಎಡಿಟಿಂಗ್, 4K ಸ್ಟ್ರೀಮಿಂಗು, ನಿಮಗೆ ಕಂಟೆಂಟ್ ಕ್ರಿಯೇಷನು ಎಲ್ಲ ನಡೆಯುತ್ತೆ. ಪ್ಲಸ್ ಒನ್ ಮೋರ್ ಅಡ್ವಾಂಟೇಜ್ ಪಾಯಿಂಟ್ ಇಸ್ ದಿಸ್ ಹ್ಯಾಸ್ ಅ ಪೆನ್ ಬರುತ್ತೆ, ಪೆನ್ನಲ್ಲಿ ಡ್ರಾಯಿಂಗ್ ಮಾಡ್ಬೋದು. ಓಕೆನಾ, ಆ್ಯಂಡ್ ಒನ್ ಮೋರ್ ಅಡ್ವಾಂಟೇಜ್ ಇಸ್ ದಿಸ್ ಇಸ್ 360 ರೊಟೇಟಬಲ್. ಇದನ್ನ ರೊಟೇಟ್ ಮಾಡ್ಬೋದು, ಟ್ಯಾಬ್ ಥರ ಯೂಸ್ ಮಾಡ್ಬೋದು ಈ ಥರ. ಓಕೆನಾ, ಆ್ಯಂಡ್ ನಾರ್ಮಲ್ ಲ್ಯಾಪ್ಟಾಪ್ ಥರ ಯೂಸ್ ಮಾಡ್ಬೋದು. ಸೊ ಬೇಸಿಕ್ಲಿ ಈ ಲ್ಯಾಪ್ಟಾಪ್ಸ್ ನಾನು ಐ ಹ್ಯಾವ್ ಅರೌಂಡ್ 50 numbers of these. Okay, and I'm giving super discounts on this laptops. X1 Yoga 360 models ಅಲ್ಲಿ ಸೂಪರ್ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದೀನಿ. i7 11th ಜೆನ್ ನಿಮಗೆ ಮಿನಿಮಮ್ ಸ್ಟಾರ್ಟಿಂಗ್ ಪ್ರೈಸು 36-37 ರೇಂಜಲ್ಲಿ ಕೊಡ್ತಾ ಇದ್ದೀನಿ. ನೋ ಬಡಿ ಇನ್ ಇಂಡಿಯಾ ವಿಲ್ ಗಿವ್ ಯು ದಿಸ್ ಪ್ರೈಸ್, ಐಮ್ ಡ್ಯಾಮ್ ಶೋರ್. 36,000 ರೇಂಜಲ್ಲಿ i7 11th ಜೆನ್ X1 Yoga Gen 6 ಮಾಡಲ್, ಈ ಮಾಡಲ್. ಓಕೆನಾ, ಈ ಮಾಡಲು 36-37,000 ರೇಂಜಲ್ಲಿ ಕೊಡ್ತೀನಿ. ವಿಸಿಟ್ ಮಾಡಿ, ಕಾಲ್ ಮಾಡಿ ಲೊಕೇಶನ್ಗೆ. ಸ್ಟಾರ್ಟಿಂಗ್ ಪ್ರೈಸ್ 36-37,000. 40ಯಲ್ಲೂ ಸೇಲ್ ಮಾಡ್ತಾಯಿದೆ. ಲಾಸ್ಟ್ ಒಂದು 5-4 ವೀಡಿಯೋಸ್ ಚೆಕ್ ಮಾಡಿ ನೀವು. 40ಯಲ್ಲೂ ಸೇಲ್ ಮಾಡಿದ್ದೀನಿ, 45ಯಲ್ಲೂ ಸೇಲ್ ಮಾಡಿದ್ದೀನಿ. ಓಕೆನಾ, ಸೊ ರೈಟ್ ನಾವು ಪ್ರೈಸಸ್ ಡಿಕ್ರೀಸ್, 36ಅಲ್ಲಿ ಸೇಲ್ ಮಾಡ್ತಾ ಇದ್ದೀನಿ. ಕಾಲ್ ಮೀ, ಸಿಮ್ಟೆಕ್ ಕಂಪ್ಯೂಟರ್ಸ್ ಕೋರಮಂಗಲ. ವಿಸಿಟ್ ಮಾಡಿ, ತುಂಬ ಸ್ಟಾಕ್ಸ್ ಬಂದಿದೆ. ಮ್ಯಾಕ್ಸ್ ಇನ್ನೂ ಬಂದಿದೆ. ಓಕೆನಾ, ತುಂಬ ಸ್ಟಾಕ್ಸ್ ಬಂದಿದೆ. ಕಾಲ್ ಮೀ, ಆಸ್ಕ್ ಮೀ ವಾಟ್ ಎವರ್ ಯು ವಾಂಟ್.